ಎಲ್ಲಿಗೂ ನಮಸ್ಕಾರ. ಕಾರ್ಯಕ್ರಮದ ದೃಷ್ಟಿಯಿಂದ ಅದಾಗಲೇ ಅನೌಪಚಾರಿಕವಾಗಿ ನಾವೆಲ್ಲರೂ ಬಹಳ ಹೊತ್ತು ಮಾತನಾಡಿಯೂ ಆಗಿದೆ ಮತ್ತು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿರುವಂಥ ಈ ರಾಜ್ಯದ ಮಂತ್ರಿಗಳಾಗಿರುವಂಥ ಕೈಗಾರಿಕಾ ಸಚಿವರಾಗಿರುವಂಥ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ತುಂಬ ಔಪಚಾರಿಕತೆಯೇನೂ ಇಟ್ಕೊಳ್ಳದೆ ಒಂದೇ ಒಂದು ಔಪಚಾರಿಕ ಸಂಗತಿ ಅಂತಂದರೆ ಉದ್ಘಾಟನೆಯ ದೃಷ್ಟಿಯಿಂದ ಅವರು ದೀಪಕ್ಕೆ ತೈಲವನ್ನು ಎರೆದು ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದು ಯುವ ಬ್ರಿಗೇಡ್ನ ಒಂದು ವಿಶೇಷವಾದ ಪ್ರತಿ ಸಲ ನಾವು ಮಾಡೋದು ಹೀಗೆ. ನಾವು ದೀಪವನ್ನು ಬೆಳಗಲ್ಲ, ಯಾಕೆಂದರೆ ಭಾರತದ ಚಿಂತನೆಯ ದೀಪ ಅದಾಗಲೇ ಬೆಳಗಿದೆ. ನಾನು ನೀವು ತೈಲವಷ್ಟೇ ಎರಿಬೋದು ಅನ್ನೋದರ ಸಂಕೇತವಾಗಿ ಅದಕ್ಕೆ ತೈಲವನ್ನಷ್ಟೇ ಎರೆಯುವಂಥ ಪ್ರಯತ್ನವನ್ನು ನಾವು ಪ್ರತಿ ಬಾರಿ ಮಾಡ್ತೀವಿ. ಹಾಗೆ ಅದೇನು ಇದನ್ನು ನಾವು ಕೈಗಾರಿಕೆಗಳ ಅಥವಾ ಉದ್ದಿಮೆಗಳ ಅಥವಾ ಭಾರತದಲ್ಲಿ ಹೆಚ್ಚು ಹೆಚ್ಚು ಎಂಟ್ರಪ್ರಿನರ್ಗಳನ್ನು ತಯಾರು ಮಾಡುವಂಥ ಕಲ್ಪನೆ ಅನ್ನೋದಾದರೆ ನಾನು ನೀವೇನು ಹೊಸದಾಗಿ ಮಾಡ್ತಿಲ್ಲ. ಅನೇಕರು ಹಿಂದೆಯೇ ಅದನ್ನು ಮಾಡಿದ್ದಾರೆ. ಜಗತ್ತಿನಾದ್ಯಂತ ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿದ್ದಂಥ ರಾಷ್ಟ್ರ ನಮ್ಮದು. ಅವರುಗಳ ಮುಂದಿನ ಪೀಳಿಗೆಯಾಗಿ ಅಷ್ಟೇ ನಾವಿರೋದರಿಂದ ಅವರು ಹಚ್ಚಿದ ಆ ದೀಪಕ್ಕೆ ತೈಲವನ್ನೆರೆಯುವ ಆ ಸಂಕಲ್ಪದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ದಯಮಾಡಿ ಮಿತ್ರರೆ, ಫಿಫ್ತ್ ಪಿಲ್ಲರ್ನ ಕುರಿತಂತೆ ನಾನು ಒಂದು ಎರಡು ಸಂಗತಿಗಳನ್ನು ಹಂಚ್ಕೋಬೇಕು. ಮೊದಲನೇದು, ಯುವ ಬ್ರಿಗೇಡ್ ತಾನು ಸುಮಾರು 1 ವರ್ಷದ ಹಿಂದೆ ಆಲೋಚನೆ ಮಾಡಿದಂಥ ಕಲ್ಪನೆ ಇದು. ಈ ರಾಜ್ಯದಲ್ಲಿ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಅನೇಕ ಅಂತಂದರೆ ಬಹುಶಃ ಅಕ್ಕಪಕ್ಕದ ಎಲ್ಲ ರಾಜ್ಯಗಳಿಗಿಂತಲೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳನ್ನು ನಾವು ಹೊಂದಿದ್ದೀವಿ. ನಮ್ಮ ಹೈಯರ್ ಸ್ಟಡೀಸ್ ರೇಟ್ ಕೂಡ ಭಾಳ ಹೆಚ್ಚಿಗೆ ಇದೆ. ಏನು ಕಡಿಮೆ ಅನ್ನುವಂಥ, ತೀರಾ ಕಡಿಮೆ ಅನ್ನುವಂಥ ಸ್ಥಿತಿಯಲ್ಲೇನೂ ನಾವಿಲ್ಲ. ಆದರೆ ಹೊರಗಡೆ ಬಂದಿರೋರಿಗೆ ಆತ್ಮವಿಶ್ವಾಸವೂ ಅಷ್ಟೇ ಇದೆಯಾ ತಾನು ಸಮಾಜದಲ್ಲಿ ಬದುಕಬಲ್ಲೆ ಅನ್ನೋದನ್ನು ಕೇಳಿದರೆ ಅದು ತೀರಾ ಕಡಿಮೆ ಆಗ್ತಾನೆ ಹೋಗ್ತಿದೆ. ಸ್ಟಾರ್ಟಪ್ ಅನ್ನೋದು ಈಗಂತೂ ಹೇಗೆ ಸುದ್ದಿ ಆಗಿದೆ ಅಂತಂದರೆ, ಯಾರನ್ನು ನೀವು ಮಾತನಾಡಿಸಿದ್ರು ನಾನು ಸ್ಟಾರ್ಟಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಆಮೇಲೆ ಕೇಳ್ತಾರೆ ಹೇಗೆ ಮಾಡಬೇಕು ಅದನ್ನು ಅಂತ ಯಾರಾದರೂ ಹೇಳ್ಕೊಡೋರಿದ್ದರೆ ನಾವು ಮಾಡ್ತೀವಿ ಅಂತ. ಸ್ಟಾರ್ಟಪ್ ಅನ್ನೋದು ಯಾರೋ ಹೇಳ್ಕೊಟ್ಟು ಮಾಡುವಂಥದ್ದಲ್ಲ, ಅದು ಒಳಗಿರುವಂಥ ಆ ಶಕ್ತಿಯನ್ನು ಅನಾವರಣಗೊಳಿಸಲಿಕ್ಕೆ ಸೂಕ್ತವಾಗಿರುವಂಥ ವಾತಾವರಣ ನಿರ್ಮಿಸೋದು ಅಂತ ಅನೇಕ ಬಾರಿ ನಾವು ಮರ್ತೇ ಹೋಗಿರ್ತೀವಿ. ಹೀಗಾಗಿ ನಾವು ಅಂದ್ಕೊಂಡ್ವಿ, ಯಾರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಬೇಕು ಅಂತ ಅನಿಸುತ್ತೋ ಅವ್ರಿಗೆ ಜೊತೆಯಲ್ಲಿ ನಿಂತ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅಂತ ಫಿಫ್ತ್ ಪಿಲ್ಲರ್ ಅಂತ ಮಾಡಿದ್ವಿ. ಫಿಫ್ತ್ ಪಿಲ್ಲರ್ ಅನ್ನೋ ಹೆಸರು ಯಾಕು ಅಂತಲೂ ಹೇಳ್ತೀನಿ. 4 ಪಿಲ್ಲರ್ ಯಾವುದೇ ಉದ್ದಿಮೆಗೆ ಬೇಕೇ ಬೇಕು. ಮೊದಲನೇದು, ಉದ್ದಿಮೆ ಶುರು ಮಾಡಬೇಕು ಅಂತ ಬಯಸೋ ವ್ಯಕ್ತಿನೇ ಇರಬೇಕು. ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಎಷ್ಟು ತಿಪ್ಪರ್ಲಾಗ ಹೊಡೆದ್ರು ಏನೂ ಮಾಡಲಿಕ್ಕಾಗಲ್ಲ. ಇವತ್ತಿನ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳ ದೊಡ್ಡ ಸಮಸ್ಯೆ ಏನು ಅಂದರೆ, ಉದ್ದಿಮೆ ಶುರು ಮಾಡಬೇಕು ಅನ್ನೋ ಕಲ್ಪನೆ ಅವ್ನಿಗೆ ಯಾರೂ ಕಟ್ಕೊಡಲ್ಲ. ಅವ್ನಿಗೇನಿದ್ರು ಹೇಗೆ ಕೋಡಿಂಗ್ ಮಾಡಬೇಕು, ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸ ಹೇಗೆ ಮಾಡಬೇಕು ಅನ್ನೋದರ ಟ್ರೈನಿಂಗನ್ನು 4 ವರ್ಷ ಕೊಟ್ಟಿರ್ತಾರೆ ಹೊರತು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಆ ಟ್ರೈನಿಂಗ್ನ ಕೊರತೆ ಇದೆ. ಹೀಗಾಗಿ ಉದ್ದಿಮೆಗೆ ವ್ಯಕ್ತಿ ಇರಬೇಕು, ಆ ವ್ಯಕ್ತಿಯ ಐಡಿಯಾ ಬೇಕು. 3ನೇದು, ಆ ವ್ಯಕ್ತಿ ಜೊತೆಗೆ ಒಂದು ಟೀಮ್ ಇರಬೇಕು. ಮತ್ತು 4ನೇದು, ಅವನಿಗೊಂದು ಮಾರ್ಕೆಟ್, ಆ ಟಾರ್ಗೆಟ್ ಯಾವುದು ಅನ್ನೋದು ಅವ್ನಿಗೆ ಗೊತ್ತಿರಬೇಕು. 4 ಪಿಲ್ಲರ್ ಅತ್ಯಂತ ಅವಶ್ಯಕ ಅಂತ. ಆದರೆ ಇವೆಲ್ಲ ಇದ್ದಾಗಲೂ ಕೂಡ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಹೇಳಕ್ಕೆ ಯಾವ ಗ್ಯಾರಂಟಿನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ 5ನೇ ಪಿಲ್ಲರ್ದೊಂದು ಕೊರತೆ ಇರುತ್ತೆ. ಆ 5ನೇ ಪಿಲ್ಲರು ಆಗಾಗ ಅವನಿಗೆ ಬೇಕಾಗಿರುವಂಥ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಆಗಬೇಕಾಗಿರುತ್ತೆ. ಆ ಕೆಲಸವನ್ನು ಮಾಡಲಿಕ್ಕೆ ಅಂತ ಫಿಫ್ತ್ ಪಿಲ್ಲರ್ ಆಗಿ ನಾವು ನಿಂತ್ಕೊಳ್ತೀವಿ ಅನ್ನೋ ಕಲ್ಪನೆಯಿಂದ ಈ ಫಿಫ್ತ್ ಪಿಲ್ಲರ್ ಅನ್ನೋ ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದು. ಹೇಗೆ ಇದು ಚೆನ್ನಾಗಾಯಿತು ಅಂತಂದರೆ, ನಾವು ಇದರ ನಂತರ ಡ್ರೀಮ್ ವಿಷನ್ ಅನ್ನೋಂಥ ಕಲ್ಪನೆ ತೊಗೊಂಡು ಬಂದ್ವಿ. ನಿಮ್ಮ ಡ್ರೀಮ್ ತೊಗೊಂಡು ಬನ್ನಿ, ಇಲ್ಲಿರುವಂಥವ್ರು ಯಾರ್ಯಾರು ಉದ್ಯಮಿದಾರರಿದ್ದಾರೋ ಅವರು ತಮ್ಮ ವಿಷನ್ನ ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಇಬ್ಬರು ಸೇರಿ ಒಂದು ಬ್ರಿಡ್ಜ್ ಮಾಡಿ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತಾ ಅಂತ ನೋಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನದಿಂದ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಹೆಚ್ಚು ಕಡಿಮೆ 800ರಿಂದ 1000 ಜನ ಇದೇ ವಿಚಾರಕ್ಕೋಸ್ಕರ ತಾವೇನಾದರೂ ಉದ್ದಿಮೆಯನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡವ್ರು ಬಂದರು. ಅದಾದ ಮೇಲೆ ನಾವು ಬೆಳಗಾವಿಯ VTU ಕ್ಯಾಂಪಸ್ನಲ್ಲಿ ಮಾಡಿದ್ವಿ. ಹೆಚ್ಚು ಕಡಿಮೆ ಅದಾದ ನಂತರ 9ರಿಂದ 10 ಸ್ಟಾರ್ಟಪ್ಗಳು ಆರಂಭವಾದವು. ಆ 10 ಸ್ಟಾರ್ಟಪ್ಗಳಲ್ಲಿ ಇವತ್ತು ನಾನೇನು ಮಾಸ್ಕ್ ಹಾಕ್ಕೊಂಡಿದ್ದೀನೋ, ಈ ಮಾಸ್ಕ್ ಹಾಕ್ಕೊಂಡಿರುವಂಥದ್ದು ಕೂಡ ಆಗ ಶುರುವಾದಂಥ ಒಂದು ಸ್ಟಾರ್ಟಪ್ಪೇ ಇವತ್ತು ಈ ಮಾಸ್ಕ್ಗಳನ್ನು ಪ್ರೊಡ್ಯೂಸ್ ಮಾಡ್ತಿದೆ, ಟಿ ಶರ್ಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಮಾರ್ಕೆಟ್ನಲ್ಲಿ ತಮ್ಮದೇ ಅದು ಛಾಪ್ ಮೂಡಿಸಲಿಕ್ಕೆ ಗೋಫೋರ್ಸ್ ಅನ್ನೋ ಹೆಸರಲ್ಲಿ ಅವರೊಂದು ಟೀಮ್ ಕಟ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮದೇ ಒಂದು ವೇದಿಕೆಯಲ್ಲಿ ಕ್ಯಾಡ್ಕಾನ್ ಅಂತ ಒಂದು ಕಂಪನಿ ಶುರುವಾಯಿತು. ಕ್ಯಾಡ್ಕಾನ್ ಅಂದರೆ ಕ್ಯಾಚ್ ದ ಕಾನ್ಸೆಪ್ಟ್ ಅಂತ. ಹಳ್ಳಿಯ ಮಕ್ಕಳಿಗೆ ಕನ್ನಡದಲ್ಲಿ, ನಾವು ಬೈಜೂಸ್ ಅಂತ ಇಂಗ್ಲೀಷ್ನಲ್ಲಿ ಆ್ಯಪ್ ನೋಡ್ತೀವಿ, ಆದರೆ ಕನ್ನಡದ ಮಕ್ಕಳಿಗೆ ಯಾರು ರೀಚ್ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಅವರನ್ನು ಶುರು ಮಾಡಿದರು. 10 ಶಾಲೆಗಳಿಗೆ ಅವರೀಗ ತಮ್ಮ ಪ್ರಾಜೆಕ್ಟನ್ನು ವರ್ಕ್ ಮಾಡಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಹೀಗೆ ಅನೇಕ ಕಂಪನಿಗಳು ಶುರುವಾದವು. ಎಲ್ಲಕ್ಕಿಂತ ಹೆಚ್ಚು ನಾವು ಒತ್ತು ಕೊಟ್ಟಿದ್ದೇನು ಅಂತಂದರೆ, ಈ ಫಿಫ್ತ್ ಪಿಲ್ಲರ್ ಕನ್ನಡದಲ್ಲೇ ನಡಿಬೇಕು ಅಂತ.
ಯಾರಿಗಾದರೂ ಇದ್ರ ಬಗ್ಗೆ ಗೊಂದಲಗಳಿದ್ದರೆ ನಾನು ಒಂದೇ ಒಂದು ಮಾತು ಏನು ಹೇಳಬೇಕು ಅಂತಂದರೆ, ಭಾಷೆ ನನ್ನ ಒಳಗಿರುವಂಥ ಅದ್ಭುತವಾದ ಶಕ್ತಿಯನ್ನು ಹೊರಗೆ ತರಲಿಕ್ಕೆ ಅಡ್ಡ ಬರಬಾರ್ದು ಅಂತ. ನಮ್ಮಲ್ಲಿ ಅನೇಕ ಹುಡುಗರಿಗೆ ಹೆಂಗಿರುತ್ತೆ ಅಂದರೆ, ಸ್ಟೇಜ್ ಮೇಲೆ ನಿಂತು ಗಂಟೆಗಟ್ಟಲೆ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರೆ ಕನ್ನಡ ಮಾತ್ರ ಬರ್ತಿರುವಂಥ ಹುಡುಗ ಮೂಲೆಯಲ್ಲಿ ಕೂತ್ಕೊಂಡು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ. ಉದ್ದಿಮೆಗೂ ಭಾಷೆಗೂ ಸಂಬಂಧವೇ ಇಲ್ಲ, ಉದ್ದಿಮೆ ಒಳಗಿರುವಂಥ ಶಕ್ತಿ ಅಷ್ಟೇ, ಅವನ ಕೆಪಾಸಿಟಿ ಏನಿದೆ ಅಂತ ಹುಡುಕಬೇಕು ಅಂತ ನಾವು 5th ಪಿಲ್ಲರ್ನ ಕನ್ನಡದಲ್ಲೇ ಮಾಡಬೇಕು ಅಂತ ನಿಶ್ಚಯ ಮಾಡಿ ಎರಡು ತುಂಬ ಸಕ್ಸಸ್ಫುಲ್ ಕಾರ್ಯಕ್ರಮ ಆಯಿತು. ಇವತ್ತು ನಾವು ಈ ಕೋವಿಡ್ನ ಹೊತ್ತಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ದಿಗ್ಗಜರೇ, ಹೀಗಾಗಿ ಹುಡುಕಿ ಆರಿಸಿ ಕರ್ಕೊಂಡು ಬರಲಾಗಿದೆ. ಸಂಖ್ಯೆ ಇನ್ನೂ ಬೆಳಿಬೋದಿತ್ತು, ಆದರೆ ಸಮಸ್ಯೆ ಏನು ಅಂತಂದರೆ ನಮಗೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಮತ್ತು ಯಾವುದೇ ದಿಕ್ಕಿನಿಂದಲೂ ಕೂಡ ಇರುವ ನಿಯಮಗಳನ್ನು ಗಾಳಿಗೆ ತೂರದೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸೆಕ್ಷನ್ನಿಂದಲೂ ಇವತ್ತು ನಾವಿದ್ದೀವಿ. ನಾನು ಸುಮ್ಮನೆ ಒಂದು ಸಲ ಎಲ್ಲರ ಯಾರ್ಯಾರು ಇವತ್ತು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಒಂದು ಸಲ ಓದ್ಬಿಡ್ತೀನಿ, ಸುಮ್ಮನೆ ಎಲ್ರಿಗೂ ಗೊತ್ತಿರಲಿ ಅನ್ನೋ ದೃಷ್ಟಿಯಿಂದ. ಇವತ್ತು ಕೇಟ್ರಿಂಗ್ ಇಂಡಸ್ಟ್ರಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶೆಫ್ ಟಾಕ್ನಿಂದ ಶ್ರೀ ಗೋವಿಂದ್ ಪೂಜಾರಿ ಅವರು ಬಂದಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಎಲ್ರಿಗೂ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ನಿಂತ್ಕೋಬೇಕು. ಹಾಗೆ ಇವತ್ತು ನಮ್ಮ ಜೊತೆ ಶ್ರೀ ಗೋಪಾಲ್ ಶೆಟ್ಟಿ ಅವರಿದ್ದಾರೆ, ಫೈನ್ ಆ್ಯಂಡ್ ಡೈನ್ ರೆಸ್ಟೋರೆಂಟ್ ಇಂಡಸ್ಟ್ರಿ ಫೌಂಡರ್, ಸ್ವಾತಿ ಗ್ರೂಪ್ ಆಫ್ ರೆಸ್ಟೋರೆಂಟ್ಸ್, ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಶ್ರೀ CS ಸುಧೀರ್ ಇದ್ದಾರೆ, ಫೈನಾನ್ಷಿಯಲ್ ಸರ್ವಿಸಸ್ CEO ಆಫ್ ಇಂಡಿಯಾ ಮನಿ, ಅವರಿಗೂ ಸ್ವಾಗತ. ದೆನ್ ಶ್ರೀ ರಮೇಶ್ ಬಾಬು, ಪ್ರೀಮಿಯಂ ಕಾರ್ಸ್ ಆ್ಯಂಡ್ ಹೈ ಸೆಗ್ಮೆಂಟ್ ವೆಹಿಕಲ್ಸ್ ಆ್ಯಂಡ್ ವೆಲ್ ನೋನ್ ಆ್ಯಸ್ ಬಾರ್ಬರ್ ಟು ಮಿಲಿಯನೇರ್, MD ಆಫ್ ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಶ್ರೀ ರಮೇಶ್ ಬಾಬು, ಅವರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಶ್ರೀ ರಮೇಶ್ ರಾಜು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೆಕ್ಟರ್ ಚೇರ್ಮನ್ ಆಫ್ ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಷನ್ಸ್, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ದೆನ್ ಶ್ರೀ ನಾಮದೇವ್ ನಾಗರಾಜ್, ಸ್ಪಾ ಆ್ಯಂಡ್ ಸಲೂನ್ ಇಂಡಸ್ಟ್ರಿ ಫೌಂಡರ್ ಆಫ್ ಸ್ಪಿನ್ ಸ್ಪಾ ಆ್ಯಂಡ್ ಸಲೂನ್ಸ್, ಒಂದು ಸ್ಪಿನ್ ಅನ್ನೋ ಸಲೂನ್ಗಳ ಮೂಲಕ ಬಂದಿದ್ದಾರೆ. ಮೋಸ್ಟ್ಲಿ ಅವರು ಆನಂತರ ತಾವು ಹೇಗೆ ಕೋವಿಡಲ್ಲಿ ಸರ್ವೈವ್ ಆದ್ವಿ ಅನ್ನೋದನ್ನು ಹೇಳೋರಿದ್ದಾರೆ. ಹಾಗೆ ಶ್ರೀ ಋತ್ವಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಋತ್ವಿಕು ಪ್ರೆಸಿಡೆಂಟ್ ಆ್ಯಂಡ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರಿ, ಫೌಂಡರ್ ಆಫ್ ನೀಮ್ಟೆಕ್ ಆ್ಯಂಡ್ ಡಾಫೇಸ್, ಅವರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಇವತ್ತು ಶ್ರೀ ರವಿ ಹೆಗಡೆ ಅವರಿದ್ದಾರೆ, ಮೀಡಿಯಾ ಸೆಕ್ಟರ್ನಿಂದ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಸ್ವಾಗತ ಸರ್. ಇವತ್ತು ನಮ್ಮ ಜೊತೆ ಶ್ರೀ ಶ್ರೀಕಾಂತ್ ರಾವ್ ಇದ್ದಾರೆ, ಕಾಫಿ ಇಂಡಸ್ಟ್ರಿ ಡೈರೆಕ್ಟರ್ ಆಫ್ ಬಾಯರ್ಸ್ ಕಾಫಿ, ಅವರಿಗೂ ಕೂಡ ಸ್ವಾಗತ. ಶ್ರೀ ಪುರುಷೋತ್ತಮ ಅಡಿಗ, ಟೆಕ್ಸ್ಟೈಲ್ ಆ್ಯಂಡ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ CEO ಆಫ್ ಡಮ್ಮಣಿಗಿ ಗ್ರೂಪ್, ಧನ್ಯವಾದಗಳು ಪುರುಷೋತ್ತಮ ಅಡಿಗ ಅವರೇ. ಶ್ರೀ ಸುಭಾಷ್ ಚಂದ್ರ ಎಲ್, ರಿಟೇಲ್ ಮೊಬೈಲ್ ಆ್ಯಂಡ್ ಆಕ್ಸೆಸರೀಸ್ ಔಟ್ಲೆಟ್ ಇಂಡಸ್ಟ್ರೀಸ್, MD ಆಫ್ ಸಂಗೀತ ಮೊಬೈಲ್ಸ್. ಶ್ರೀ ಸುನೀಲ್ ಸುರೇಶ್, ಫರ್ನಿಚರ್ ಆ್ಯಂಡ್ ಲೈಫ್ ಸ್ಟೈಲ್ ಇಂಡಸ್ಟ್ರಿ, ಫೌಂಡರ್ ಆಫ್ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್, ಧನ್ಯವಾದಗಳು ಸರ್. ಶ್ರೀ ವಿಶ್ವನಾಥ್ ಕುಂಟುವಳ್ಳಿ, ಆಟೋಮೋಟಾರ್ಸ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಅಗ್ರಿ ಇಂಜಿನಿಯರಿಂಗ್ ಇಂಡಸ್ಟ್ರಿ, MD ಆಫ್ ವಿಟೆಕ್ ಗ್ರೂಪ್, ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀ ಬಾಲರಾಜ್ ನಾರಾಯಣ್, ಫಾರ್ಮ್ ಆ್ಯಂಡ್ ನರ್ಸರಿ ಇಂಡಸ್ಟ್ರಿ, ಫೌಂಡರ್ ಆಫ್ ಕಾರ್ತಿಕ್ ಫಾರ್ಮ್ ಆ್ಯಂಡ್ ನರ್ಸರಿ, ಧನ್ಯವಾದಗಳು ಸರ್. ಶ್ರೀ ಮಧುಸೂದನ್ PS, ಎಕ್ಸ್ಪೋರ್ಟರ್ ಆಫ್ ಪ್ರೊಸೆಸಿಂಗ್ ಆ್ಯಂಡ್ ಪ್ಯಾಕ್ಡ್ ಮಸಾಲಾ ಫುಡ್ಸ್ ಇಂಡಸ್ಟ್ರಿ, MD ಆಫ್ ವಿಶಾಲ್ ನ್ಯಾಚುರಲ್ ಫುಡ್ ಪ್ರಾಡಕ್ಟ್ಸ್, ಅವರಿಗೂ ಸ್ವಾಗತ. ಹಾಗೆ ಇವತ್ತು ನಮ್ಮ ಜೊತೆ ಶ್ರೀ ರವೀಂದ್ರ ಪೈ ಅವರಿದ್ದಾರೆ, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ, MD ಆಫ್ ಸೆಂಚುರಿ ರಿಯಲ್ ಎಸ್ಟೇಟ್, ಅವರಿಗೂ ಸ್ವಾಗತ. ಶ್ರೀಮತಿ ಶೋಭನಾ ಶ್ರೀರಾಮ್, ಮೊಬಿಲಿಟಿ ಆಫ್ ಕಾರ್ಪೂಲ್ ಇಂಡಸ್ಟ್ರಿ, ಕೋ-ಫೌಂಡರ್ ಆಫ್ ಕ್ವಿಕ್ ರೈಡ್, ನಮಸ್ತೆ ಮೇಡಮ್. ಶ್ರೀ ವೆಂಕಟೇಶ್ ಮೂರ್ತಿ, NGO ಸೆಕ್ಟರಿಂದ ಬಂದಿದ್ದಾರೆ, ಹೆಡ್ ಆಫ್ ಯೂತ್ ಫಾರ್ ಸೇವಾ. ಶ್ರೀ ಗಿರೀಶ್ ಆರ್ ಚೈತನ್ಯ, ಫುಡ್ ಇಂಡಸ್ಟ್ರಿ ಡೈರೆಕ್ಟರ್ ಆಫ್ ಹಸಿರು ಫುಡ್ಸ್, ಧನ್ಯವಾದಗಳು ಸರ್. ಶ್ರೀ ಅರಸಪ್ಪ KB, ಪಾಲಿಸಿ ಮೇಕಿಂಗ್ ಅಸೋಸಿಯೇಷನ್ ಕಾಸಿಯಾ ಪ್ರೆಸಿಡೆಂಟ್, ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆ ಶ್ರೀ ಅಮರ್ ನಾರಾಯಣ ಇದ್ದಾರೆ, ರಿಟೈರ್ಡ್ IAS ಆಫೀಸರ್, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಇವತ್ತು ಶ್ರೀ ತನವ್, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಡೈರೆಕ್ಟರ್ ಆಫ್ ಶ್ರೀ ಭಾಗ್ಯಲಕ್ಷ್ಮಿ ಫುಡ್ಸ್, ನಮಸ್ತೆ ಸರ್, ನಿಮಗೂ ಕೂಡ ಸ್ವಾಗತ ಸರ್. ಇಷ್ಟು ಜನ ಅವರವರ ಫೀಲ್ಡ್ನಲ್ಲಿ ಬೇರೆ ಬೇರೆ ಫೀಲ್ಡ್, ಯಾರು ಒಂದೇ ಫೀಲ್ಡಿಂದ ಭಾಳ ಜನ ಅಂತಲೂ ಇಲ್ಲ, ಎಲ್ಲರೂ ಬೇರೆ ಬೇರೆ ಸೆಕ್ಟರಿಂದ ಬಂದಿದ್ದಾರೆ. ಯಾವ ಸೆಕ್ಟರು ಎಫೆಕ್ಟ್ ಆಗಲಿಲ್ಲ ಅಂತ ಹೇಳೋಂಗಿಲ್ಲ, ಬಹುಶಃ ಹೆಲ್ತ್ ಸೆಕ್ಟರ್ ಒಂದು ಎಫೆಕ್ಟ್ ಆಗಲಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಆ ಹೆಲ್ತ್ ಸೆಕ್ಟರಿಂದ ನಾವು ಕರೆದಿದ್ವಿ, ಬಟ್ ಅವ್ರು ಎಷ್ಟು ಕಾಶಿಯಸ್ ಆಗಿದ್ದಾರೆ ಅಂತಂದರೆ ಕಾರ್ಯಕ್ರಮಕ್ಕೆ ಬರಲಿಕ್ಕೂ ಕೂಡ ಯೋಚನೆ ಮಾಡಿ ಕೊನೆ ಹಂತದಲ್ಲಿ ಡ್ರಾಪ್ ಆಗುವಂಥ ಪರಿಸ್ಥಿತಿ ಬಂತು. ಅದರ್ವೈಸ್ ಎಲ್ಲ ಸೆಕ್ಟರಿಂದ, ಬಹುತೇಕ ಸೆಕ್ಟರ್ಗಳಿಂದ ಇಲ್ಲಿ ನಾವು ಸೇರ್ಕೊಂಡಿದ್ದೀವಿ. ನಮಗಾಗುವಂಥ ಸಮಸ್ಯೆಗಳು, ನಾವು ತೊಗೊಂಡು ಬಂದಿರುವಂಥ ಇನೋವೇಟಿವ್ ಐಡಿಯಾಸ್ಗಳನ್ನು ಚರ್ಚೆ ಮಾಡಲಿಕ್ಕಿದ್ದೀವಿ. ಅದಾದ ನಂತರ ಈ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅನ್ನೋದರ ಕುರಿತಂತೆ ಎಲ್ಲ ಕೂತ್ಕೊಂಡು ಸಂಜೆ ವೇಳೆಗೆ ಒಂದು ಪೇಪರ್ ಏನು ಪ್ರೆಸೆಂಟ್ ಮಾಡ್ತೀವಿ, ನಿಮ್ಮ ಹತ್ರ ಅದನ್ನು ಕೊಡಲಿಕ್ಕಿದ್ದೀವಿ. ದಯಮಾಡಿ ಸರ್ಕಾರ ಅವುಗಳ ಕುರಿತಂತೆ ಆಲೋಚನೆ ಮಾಡಬೇಕು ಅಂತ ವಿನಂತಿಸ್ತಾ, ಉದ್ಘಾಟನೆ ಮಾಡಿದ ತಾವು ಉದ್ಘಾಟನಾ ಭಾಷಣ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ನೇತೃತ್ವ ವಹಿಸಿದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಚಕ್ರವರ್ತಿ ಸೂಲಿಬೆಲೆಯವರೇ ಮತ್ತು ಎಲ್ಲ ಆತ್ಮೀಯ ವಿವಿಧ ಉದ್ಯೋಗಗಳಲ್ಲಿ ಉದ್ಯೋಗಪತಿಗಳಾಗಿ ನಿಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಮೂಡಿಸಿದಂಥ ಎಲ್ಲ ಆತ್ಮೀಯ ಬಂಧುಗಳೇ, ಆತ್ಮೀಯ ಮಾಧ್ಯಮದ ಮಿತ್ರರೇ,
ಈಗಾಗಲೇ ಸೂಲಿಬೆಲೆಯವರು ಹಲವಾರು ವಿಚಾರಗಳನ್ನು ಹೇಳಿದರು. ಭಾಳ ಮುಖ್ಯವಾಗಿ ಈ ಕರೋನಾ ಮತ್ತು ಕರೋನಾದ ಒಂದು ಪರಿಸ್ಥಿತಿ ಇನ್ನೂ ಪೂರ್ಣವಾಗಿ ಹೊರಗಡೆ ಹೋಗಿಲ್ಲ. ಆ ಪರಿಸ್ಥಿತಿಯನ್ನು ಇವತ್ತು ಎದುರಿಸ್ತಾ ಇದ್ದೇವೆ. ಮತ್ತು 3 ತಿಂಗಳ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಯಾವ ವರ್ಗಗಳು, ಯಾವ ವೃತ್ತಿಗಳು, ಯಾವ ಕೈಗಾರಿಕೆಗಳು, ಯಾವ ರೀತಿ ಪರಿಸ್ಥಿತಿ ಇತ್ತು ಬಹುಶಃ ನಿಮಗೆಲ್ಲ ಅನುಭವ ಇದ್ದಂಥದ್ದು. ಅದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ತೊಂದರೆ ಆಗಿದ್ದು, ಎಲ್ಲ ವರ್ಗಕ್ಕೂ ಸಹಿತ ತೊಂದರೆ ಆಗಿದೆ. ಒಬ್ಬ ಬಡವನು ಹಿಡ್ಕೊಂಡು, ಮಿಡಲ್ ಕ್ಲಾಸ್ ಪೀಪಲ್ ಹಿಡ್ಕೊಂಡು, ರಿಚ್ ಪೀಪಲ್ಲು, ಹೈ ರಿಚ್ ಪೀಪಲ್ಲು, ಕೈಗಾರಿಕೆ, ಹೋಟೆಲರ್ಸ್, ರಿಯಲ್ ಎಸ್ಟೇಟ್, ಯಾವುದೇ ಫೀಲ್ಡ್ ತೊಗೊಳ್ಳಿ, ಕೃಷಿಕ, ಯಾವುದೇ ಫೀಲ್ಡ್ ತೊಗೊಂಡ್ರು ಎಲ್ಲರಿಗೂ ಸಹಿತ ತೊಂದರೆ ಆಗಿದ್ದು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಅದನ್ನು ಎದುರಿಸಿ ಇವತ್ತು ನಾವು ಹೊರಗಡೆ ಬರುವಂಥ ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ನಮ್ಮ ದೇಶದಲ್ಲಿ ಬೇರೆ ದೇಶಗಳನ್ನು ನಾವು ಕಂಪೇರ್ ಮಾಡಿದಾಗ ಒಂದು ಹಂತದಲ್ಲಿ ಈ ಕರೋನಾ ಪ್ರಿಕಾಷನ್ ತೊಗೊಳ್ಳುವಂಥದ್ದು, ಕರೋನಾದ ಬಗ್ಗೆ ನಿಯಂತ್ರಣ ಮತ್ತು ಹೆಚ್ಚು ಅದು ಸೋಂಕಿತವಾಗದ ರೀತಿಯಲ್ಲಿ ಒಂದು ಪ್ರಯತ್ನ ಮತ್ತು ಕಟ್ಟುನಿಟ್ಟಿನ ಕ್ರಮಗಳು ಇವೆಲ್ಲ ನೋಡಿದಾಗ ಜಗತ್ತಿನ ಬೇರೆ ರಾಷ್ಟ್ರಗಳಲ್ಲಿ ಆದಂಥ ಉಲ್ಬಣ ಬಹುಶಃ ನಮ್ಮಲ್ಲಿ ಒಂದು ನಿಯಂತ್ರಣದಲ್ಲಿದೆ ಅನ್ನುವಂಥದ್ದಕ್ಕೆ ಮೂಲ ಕಾರಣ ದೇಶದ ನಾಯಕತ್ವ. ನರೇಂದ್ರ ಮೋದಿಜಿಯವರು ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿ ಹಿಂದೆ 5 ವರ್ಷ ಮತ್ತು ಕಳೆದ 1 ವರ್ಷದಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ನಮ್ಮ ಕಣ್ಮುಂದೆ ಇದೆ. ಅದು ಹೆಚ್ಚು ವಿವರವಾಗಿ ಹೇಳಬೇಕಾಗಿಲ್ಲ. ಅವರ ನಿರ್ಧಾರಗಳು ಮತ್ತು ಪರಿಶ್ರಮ ಮತ್ತು ಸ್ಪಷ್ಟವಾದಂಥ ಒಂದು ನೀತಿ, ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಡೀ ಜಗತ್ತು ನಮ್ಮ ಕಡೆ ನೋಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಮೂಲ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಬಿಗಿ ಆಡಳಿತ, ಅವರ ಒಂದು ವ್ಯಕ್ತಿತ್ವ. ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ಜನರಿಗೆ ಒಂದು ಹಂತದಲ್ಲಿ ಅನ್ನಿಸ್ತಾ ಇದೆ, ನಾವು ಮೋದಿಯವರ ನಾಯಕತ್ವದಲ್ಲಿ ಭಾಳ ಸುರಕ್ಷಿತವಾಗಿದ್ದೇವೆ. ಯಾಕೆಂದರೆ ಭಾಳಷ್ಟು ಜನಸಾಮಾನ್ಯರಲ್ಲಿ ನಾವು ಒಡನಾಟ ಮಾಡುವಾಗ ನಮಗೆ ದಿನನಿತ್ಯದ ಅನುಭವ ಇಲ್ಲ, ನಮಗೊಂದು ಸುರಕ್ಷತೆ ಭಾವನೆ ಇದೆ. ಬೇರೆ ದೇಶದಲ್ಲಿರುವಂಥ ನಮ್ಮ ಭಾರತೀಯರು ಸಹಿತ ವಾಪಸ್ ಬಂದು ಇಲ್ಲೇ ಸೆಟ್ಲ್ ಆಗಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆಯವರ ನೇತೃತ್ವದಲ್ಲಿ ಎಲ್ಲ ವರ್ಗಗಳ, ಎಲ್ಲ ವೃತ್ತಿಗಳ, ಅದರಲ್ಲಿ ಕೈಗಾರಿಕಾ ಬಂಧುಗಳ ಒಂದು ಕಡೆ ಸಮ್ಮಿಳಿತ ಮಾಡಿ ಈ 3 ತಿಂಗಳ ಒಂದು ಅನುಭವ ಮತ್ತು ಅದರಿಂದ ಯಾವ ರೀತಿ ನಾವು ಹೊರಗೆ ಬರುವಂಥ ಒಂದು ಸಾಹಸ ಏನು ಮಾಡಿದ್ವಿ ಅದರ ಒಂದು ವಿವರಣೆ. ಬಹುಶಃ ಒಬ್ಬ ಕೈಗಾರಿಕಾ ಸಚಿವನಾಗಿ ನನಗೆ ಇದೊಂದು ಸ್ಫೂರ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಮೆಲ್ಲ ವಿಚಾರ ತಿಳ್ಕೊಂಡು ಆ ಅನುಭವನ, ಯಾಕಂದರೆ ಈ ರೀತಿ ಪರಿಸ್ಥಿತಿ ಬಂದಾಗ ಭಾಳ ನೆಗೆಟಿವ್ ಮಾತಾಡೋದೇ ಆಗ್ತದೆ. ಇದನ್ನು ಫೇಸ್ ಮಾಡಿ ನಾವು ಯಾವ ರೀತಿ ಹೊರಗೆ ಬಂದ್ವಿ ಅನ್ನುವಂಥದ್ದು ವಿಚಾರನ ಹೇಳುವಂಥದ್ದಕ್ಕೆ ಭಾಳ ಕಡಿಮೆ ಆದ್ಯತೆ. ಮೈನಸ್ ಪಾಯಿಂಟ್ಸನ್ನು ಹೇಳ್ತೀವಿ ಎಲ್ಲದಕ್ಕೂ, ಮೈನಸ್ ಪಾಯಿಂಟ್ಸ್. ಪ್ಲಸ್ ಪಾಯಿಂಟ್ಸ್ ಏನೂ ಹೇಳೋದಿಲ್ಲ. ಯಾಕಂದರೆ ಇವತ್ತಿನ ವಾತಾವರಣ, ಜಗತ್ತಿನ ವಾತಾವರಣ, ನಮ್ಮ ದೇಶದ ವಾತಾವರಣ ನೋಡಿದಾಗ ಮತ್ತು ಚೈನಾ ದೇಶದ ಮೇಲೆ ಇರುವಂಥ ಆಕ್ರೋಶವನ್ನು ನೋಡಿದಾಗ, ಇವತ್ತು ಚೈನಾ ದೇಶದಲ್ಲಿರುವಂಥ ಸಾವಿರಾರು ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನೀಸ್, ಅವು ಚೈನಾ ಬಿಟ್ಟು ಹೊರಗಡೆ ಬರುವಂಥ ಒಂದು ಪರಿಸ್ಥಿತಿ ಇದ್ದಾಗ ಆವಾಗ ಅವರ ಒಂದು ಚಾಯ್ಸು ಭಾರತ ಆಗಬೇಕು, ಕರ್ನಾಟಕ ಆಗಬೇಕು ಅನ್ನುವಂಥ ನಮ್ಮೆಲ್ಲರ ಒಂದು ಗುರಿ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಲವಾರು ನೀತಿಗಳನ್ನು ಮಾಡುವ ಮುಖಾಂತರ ಒಂದು ರೀತಿ ಅಲ್ಲಿ ಮಲ್ಟಿನ್ಯಾಷನಲ್ಸ್ ಕಂಪ್ನಿ ಭಾರತ ದೇಶಕ್ಕೆ, ಕರ್ನಾಟಕ ಬರುವಂಥದ್ದು ಏನು ಪ್ರಯತ್ನ ಆಗಬೇಕು ಅದನ್ನು ನಾವು ಮಾಡುವಂಥದ್ದಲ್ಲಿ ಹೆಚ್ಚಿನ ರೀತಿಯಂಥ ಪ್ರೋಆಕ್ಟಿವ್ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಮಾಡಿ, ಅದರ ಮುಖಾಂತರ ಆ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ದೇಶ ವಿದೇಶದ ರೀಪ್ರೆಸೆಂಟೇಟಿವ್ಸ್ಗಳನ್ನು ಅದರಲ್ಲಿ ಮೆಂಬರ್ ಮಾಡಿ, ಅವರ ಮುಖಾಂತರ ದೇಶ ವಿದೇಶದಲ್ಲಿರ್ತಕ್ಕಂಥ ಹಲವಾರು ಕಂಪನಿಗಳ ಮುಖ್ಯಸ್ಥರ ಜೊತೆ ಮಾತುಕತೆ ಈಗಾಗಲೇ ಪ್ರಾರಂಭ ಆಗಿದೆ. ಅದಕ್ಕೆ ಎಲ್ಲ ರೀತಿಯಾದಂಥ ಪೂರ್ವ ತಯಾರಿಯನ್ನು ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾನು ಒಂದು ಮಾತನ್ನು ಈ ಸಂದರ್ಭ ಹೇಳ್ತೀನಿ, ಒಬ್ಬ ಕೈಗಾರಿಕಾ ಸಚಿವನಾಗಿ ಬರುವಂಥ ದಿವಸಗಳು ಭಾರತ ದೇಶದ ದಿವಸಗಳು ಅಂತ ನಾನು ಹೇಳ್ತೀನಿ. ಯಾಕಂದರೆ ಇಡೀ ಜಗತ್ತೇ ತತ್ತರಿಸಿದಾಗ ಭಾರತ ಈ ಕೊರೋನನ್ನು ಎದುರಿಸಿ ಎದ್ದು ನಿಂತು ಇವತ್ತು ಮತ್ತೆ ಪುನರ್ಜೀವನ, ಹೊಸ ಆರ್ಥಿಕ ಚಟುವಟಿಕೆಗಳು,
ನಿರ್ಮಾಣ ಆಗಲಿಕ್ಕೆ ಒಂದು ಅವಕಾಶ ಇದೆಯಲ್ಲ, ಬಹುಶಃ ಇನ್ನೂ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಇನ್ನೂ ಎಚ್ಚರ ಆಗಿಲ್ಲ. ಆ ಸಂದರ್ಭದಲ್ಲಿ ಭಾರತ ದೇಶ ಇವತ್ತು ಎಚ್ಚರ ಆಗಿದೆ. ನಮ್ಮ ದಿನನಿತ್ಯದ ಚಟುವಟಿಕೆ ಪ್ರಾರಂಭ ಆಗಿದೆ, ಆರ್ಥಿಕ ಚಟುವಟಿಕೆ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಗಳು ಸಹಿತ ಹೆಚ್ಚಿನ ರೀತಿಯಾದಂಥ ಉತ್ತೇಜನ ಕೊಡುವಂಥ ಕೆಲಸವನ್ನು ನಡೀತಾ ಇದೆ. ಬಹುಶಃ ನರೇಂದ್ರ ಮೋದಿಜಿಯವರ ಸ್ಪೆಷಲ್ ಪ್ಯಾಕೇಜ್ ಘೋಷಣೆ 20 ಲಕ್ಷ ಕೋಟಿ ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿದಾಗ ಭಾಳ ಜನ ಅದನ್ನು ಟೀಕೆ ಮಾಡಿದರು. 20 ಲಕ್ಷ ಕೋಟಿ ಹಣ ಎಲ್ಲಿಂದ ತೊಗೊಂಬರ್ತಾರೆ, ಯಾವ ರೀತಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ ರೀತಿ ಅನ್ನುವಂಥದ್ದು, ಅದಕ್ಕೆ ವಿವರಣೆ ಕೊಡುವಂಥದ್ದು, ಮುಂದಿನ ದೇಶದ ಒಂದು ವಿಷನ್ ಇಟ್ಕೊಂಡು, ಮುಂದಿನ ಭವಿಷ್ಯದ ವಿಷನ್ ಇಟ್ಕೊಂಡು, ಇದು ಕೇವಲ ತಾತ್ಕಾಲಿಕವಾದಂಥ ಪಾಪ್ಯುಲರ್ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಲಿಲ್ಲ. ಅವರು ಲಾಂಗ್ ರನ್ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿ ಒಂದು ನಿರ್ದಿಷ್ಟವಾದಂಥ ಒಂದು ರೀತಿಯಲ್ಲಿ ಒಂದು ಮಾರ್ಗವನ್ನು ಕೊಡುವಂಥ ಕೆಲಸವನ್ನು ಮೋದಿಜಿಯವರು ಮಾಡಿದರು. ಮತ್ತು ಕೈಗಾರಿಕೆ ಸಂಬಂಧಪಟ್ಟಂತೆ 3 ಲಕ್ಷ ಕೋಟಿ ಇವತ್ತು ಸ್ಪೆಷಲ್ ಪ್ಯಾಕೇಜ್ ಇವತ್ತು ಅವರು ಅನೌನ್ಸ್ ಮಾಡಿದರು. ಮತ್ತು ನಾನು ನಿನ್ನೆ FKCCIದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ SBIನ ಹಿರಿಯ ಅಧಿಕಾರಿಗಳು ಬಂದಿದ್ದರು. ಅವರೇ ಹೇಳಿದ ಪ್ರಕಾರ ಏನಾಗಿದೆ, ಕೆಲವರು ಭಾಳ ಕಡೆ ಟೀಕೆಗಳನ್ನು ಮಾಡ್ತಾರೆ. ಇಲ್ಲರಿ 3 ಲಕ್ಷ ಕೋಟಿ ಏನೋ ಅನೌನ್ಸ್ ಮಾಡಿದರು, 20,000 ಕೋಟಿ ಅವರು ಸಾಲವನ್ನು ಕೊಡುವಂಥದ್ದು ಪ್ರೊಸೆಸ್ ಈಗಾಗಲೇ ಚಾಲೂ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಯಾರಿಗೂ ಸಾಲ ಬರ್ತಾ ಇಲ್ಲ. ಅವರೇನು ಘೋಷಣೆ ಮಾಡಿದರು ಆ ಉದ್ದೇಶ ಏನಿತ್ತು, ಬ್ಯಾಂಕ್ಗಳು ಸಹಕಾರ ಕೊಡ್ತಾ ಇಲ್ಲ, ಅದಕ್ಕಾಗಿ ಆ MSMEಗೆ ಯಾವುದೇ ರೀತಿ ಸಾಲ ವಿತರಣೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದರೆ ನಿನ್ನೆ SBIದ ಹಿರಿಯ ಅಧಿಕಾರಿಗಳು ಅವರು ಅಂಕಿ ಸಂಖ್ಯೆಗಳನ್ನು ಕೊಟ್ಟರು. ಸುಮಾರು 14,000 ಕೋಟಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ 11,000 ಜನ MSMEಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಎಲ್ಲ ರೆಡಿಯಾಗಿದೆ. ಅದರಲ್ಲಿ ಈಗಾಗಲೇ 8,000 ಕೋಟಿ ಹಣವನ್ನು ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿದ್ದಾರೆ, ಲೋನ್ ಕೊಟ್ಟಿದ್ದಾರೆ. ಮತ್ತು ಕಾರವಾರ, ಹಾಸನ ಈ ಭಾಗದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದೆ ಕಳೆದ 2-3 ದಿವಸದಲ್ಲಿ. ಅಲ್ಲಿ ಕೆಲವ್ರಿಗೆ ಇಂಡಸ್ಟ್ರೀಸ್ ಕೇಳಿದೆ, ಇಲ್ಲ ನಮಗೆ ಬ್ಯಾಂಕ್ನವರು ಕರೆದು ನಮಗೆ ಸಾಲವನ್ನು ಕೊಟ್ಟಿದ್ದಾರೆ, 7% ಇಂಟ್ರೆಸ್ಟು, ಮತ್ತು 1 ವರ್ಷ ಆದಮೇಲೆ ರೀಪೇಮೆಂಟು, 4 ವರ್ಷದ ಟೋಟಲ್ ರೀಪೇಮೆಂಟ್ ಅಮೌಂಟ್, ಇದು ಪೀರಿಯಡು, ಈ ರೀತಿ ನಮಗೆ ಈಗಾಗಲೇ ಸಾಲ ವಿತರಣೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಕೆಲವು ಏನಾಗ್ತದೆ, ಆ ವ್ಯಾಪ್ತಿಯಲ್ಲಿ ಆ ಒಂದು ಗೈಡ್ಲೈನ್ಸ್ನಲ್ಲಿ ಬರದೇ ಇದ್ದಂಥ ವ್ಯಕ್ತಿಗಳು ಅಪ್ರೋಚ್ ಆದಾಗ ಅವ್ರು ಸಿಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅವು ಕಂಪ್ಲೇಂಟ್ಸ್ ಇದ್ದಾವೆ ಹೊರತು ಆ ವಿದಿನ್ ಪರ್ವಿ ಒಳಗೆ ಏನಿದೆ ಆ ಗೈಡ್ಲೈನ್ಸ್ ಒಳಗೆ ಅವ್ರಿಗೆಲ್ಲವೂ ಸಹಿತ ಇವತ್ತು ಆ ಸ್ಪೆಷಲ್ ಪ್ಯಾಕೇಜ್ ಪ್ರಕಾರ ಸಾಲ ಸಿಗುವಂಥದ್ದು ವ್ಯವಸ್ಥೆ ಚಾಲೂ ಆಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಸರ್ಕಾರವಾಗಿ ಏನೊಂದು ನೆರವಿಗೆ ಬರಬೇಕು ಆ ಕೆಲಸವನ್ನು ಇವತ್ತು ಮೋದಿಜಿಯವರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಹಿತ ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ನಾನು ಕೈಗಾರಿಕಾ ಮಂತ್ರಿಯಾಗಿ ಕೆಲವೊಂದು ಬೇಡಿಕೆಗಳನ್ನು ಅವ್ರ ಮುಂದಿಟ್ಟಿದ್ದೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು MSME ಸೆಕ್ಟರ್ಗೆ ಇಲೆಕ್ಟ್ರಿಕ್ ಚಾರ್ಜಸ್ಸು ತಕ್ಷಣವೇ ಅದು ನೀವು 2 ತಿಂಗಳ ಕಾರ್ಖಾನೆ ನಡೆದಿಲ್ಲ, MSME ಕೈಗಳು ಕಂಪ್ಲೀಟ್ ಸ್ಟಾಪ್ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಇಲೆಕ್ಟ್ರಿಕ್ ಚಾರ್ಜಸ್ಸು ಬೇರೆ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಮಿನಿಮಮ್ ಚಾರ್ಜಸ್ ಅಂತ ನಾವು ಕನ್ಸಂಪ್ಷನ್ ಮಾಡದೇ ಇದ್ದಾಗೂ ಮಿನಿಮಮ್ ಚಾರ್ಜಸ್ ಅಂತ ವಸೂಲು ಮಾಡುವಂಥ ರೈಟ್ ಇದೆ ಅವರಿಗೆ, ಎಲೆಕ್ಟ್ರಿಕ್ ಕಂಪ್ನೀಸ್ಗೆ. ಫಿಕ್ಸ್ಡ್ ಚಾರ್ಜಸ್ಸು, ಆ ಒಂದು ಫಿಕ್ಸ್ಡ್ ಚಾರ್ಜಸ್ಸನ್ನು ಕೊಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು MSME ಲಾಕ್ಡೌನ್ ಎಲ್ಲ ಓಪನ್ ಆದಮೇಲೆ, ಕ್ಲಿಯರ್ ಆದಮೇಲೆ, ಈಗ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಇಮಿಡಿಯೇಟ್ಲಿ ಅವರು ಆ ಚಾರ್ಜಸ್ಸನ್ನು ತುಂಬುವಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದೆ, ಒಂದು 2 ತಿಂಗಳದ್ದು ವೇವ್ ಮಾಡಿರಿ ಅನ್ನುವಂಥದ್ದನ್ನು ಮಾಡಿದಾಗ ಅವರೇನು ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡಿದರು, ತಕ್ಷಣವೇ ಅದರಲ್ಲಿ ಫಸ್ಟ್ ಐಟಮು ಇವತ್ತು ಸಣ್ಣ ಕೈಗಾರಿಕೆಗಳಿಗೆ 2 ತಿಂಗಳ ಒಂದು ಮಿನಿಮಮ್ ಚಾರ್ಜಸ್ ಏನೇ ಆಕರಣೆ ಮಾಡುವಂಥದ್ದು ಅದನ್ನು ವೇವ್ ಮಾಡುವಂಥ ಕೆಲಸ ಆಯಿತು. ನಾನು ಎಲ್ಲೆಲ್ಲಿ ಹೋಗಿನ ಪ್ರವಾಸ ಎಲ್ಲ ಕಡೆ ಒಂದು ಮಾತನ್ನು ಹೇಳಿದರು ಕೈಗಾರಿಕಾ ಉದ್ಯಮಿಗಳು, ಆ ಒಂದು ಕೆಲಸ ಮಾಡಿದ್ರಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದಿರಿ ರಾಜ್ಯ ಸರ್ಕಾರ. ಇಲ್ಲಿದ್ರೆ ನಮಗೆ ನಾವು ಬಿಲ್ ಕಟ್ಟಲಿಕ್ಕೆ ಆಗೋದಿಲ್ಲ, ಬಿಲ್ ಕಟ್ಟದಿದ್ದರೆ ನೆಕ್ಸ್ಟ್ ಡೇ ಬಂದು ಡಿಸ್ಕನೆಕ್ಟ್ ಮಾಡ್ತಾರೆ ಎಲೆಕ್ಟ್ರಿಕ್ಕು. ನಾವು ಕೈಗಾರಿಕೆ ಹೇಗೆ ಪ್ರಾರಂಭ ಮಾಡಬೇಕು, ಮತ್ತು ದೊಡ್ಡ ಕೈಗಾರಿಕೆಗಳಿಗೆ 3 ತಿಂಗಳವರೆಗೆ ಡೆಫರ್ ಮಾಡುವಂಥ ಕೆಲಸ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಗಳು ಏನೊಂದು ಬೂಸ್ಟ್ ಕೊಡಬೇಕು, ಸಪೋರ್ಟ್ ಕೊಡಬೇಕು, ಆ ಕೆಲಸ ಮಾಡಿದ್ದೇವೆ. ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಆದರೆ ಇವತ್ತು ಈ ವ್ಯವಸ್ಥೆಯಲ್ಲಿ ಯಾವ ರೀತಿ ಎಲ್ಲ ವರ್ಗಕ್ಕೆ ತೊಂದರೆ ಆಗಿದೆ, ಹಣಕಾಸಿನ ತೊಂದರೆ ಆಗಿದೆ, ಅದೇ ರೀತಿ ಸರ್ಕಾರಕ್ಕೂ ಹಣಕಾಸಿನ ತೊಂದರೆ ಆಗಿದೆ. ಯಾವುದೇ ರೆವಿನ್ಯೂ ಕಲೆಕ್ಟ್ ಆಗಲಿಲ್ಲ, 2-3 ತಿಂಗಳ ಟ್ಯಾಕ್ಸ್ ಕಲೆಕ್ಷನ್ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಏನೊಂದು ಮೋದಿಜಿಯವರ ನೇತೃತ್ವ ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಒಂದಿಷ್ಟು ಸಹಾಯ ಮತ್ತು ಒಂದಿಷ್ಟು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡೋ ಮುಖಾಂತರ ಕೈಗಾರಿಕೆಗಳು ಎದ್ದು ನಿಲ್ಲಕ್ಕೆ ಒಂದು ಪ್ರಯತ್ನ ಆಗಿದೆ. ಇದನ್ನು ಹೊರತುಪಡಿಸಿ ಇನ್ನೂ ಎಷ್ಟೋ ವರ್ಗಗಳು ಇದ್ದಾರೆ, ಇಲ್ಲ ನೀವೇನು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿದಿರಿ, ನಮ್ಗೆ ಅನ್ವಯ ಆಗ್ತಾ ಇಲ್ಲ,
ನಮಗೂ ನೆರವಿಗೆ ಬರಬೇಕು ಅನ್ನುವಂಥ ಮಾತನ್ನು ಬರ್ತಾ ಇದೆ. ಆ ಹಂತದಲ್ಲಿ ಹಲವಾರು ಬಾರಿ ಚರ್ಚೆಗಳು ಇವತ್ತು ನಡೀತಾ ಇದ್ದಾವೆ. ಮತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ತಾವೆಲ್ಲ ಇಲ್ಲಿ ಸೇರಿ ಬೇರೆ ಬೇರೆ ಇವತ್ತೇನೋ ವೃತ್ತಿ ಇದೆ, ಬೇರೆ ಬೇರೆ ಇಂಡಸ್ಟ್ರಿ ಇದೆ, ಉದ್ಯಮ ಇದೆ, ಅವಳೆಲ್ಲ ಇವತ್ತು ಹೆಡ್ಸ್ ಏನು ತಾವೆಲ್ಲ ಬಂದು ಇಲ್ಲಿ ಸುಲಿಬೇರು ನೇತೃತ್ವದಲ್ಲಿ ಇಲ್ಲಿ ಒಂದು ಚಿಂತನೆ ನಡೀತಾ ಇದೆ. ಬಹುಶಃ ಇದು ಕೇವಲ ಇಲ್ಲಿ ಈ ಕೋಣೆಯಲ್ಲಿ ಒಂದು 30-40 ಜನ ಮಾತ್ರ ಇರ್ಬೋದು, 10-15-20 ಜನ ಮಾತ್ರ ಇರ್ಬೋದು ಪ್ರಮುಖರು. ಆದರೆ ಈ ಮೆಸೇಜು ಇಡೀ ನಾಡಿಗೆ ಹೋಗುವಂಥದ್ದು. ಇದು ನಾಡಿಗೆ ಹೋಗುವಂಥದ್ದಾದರೆ ಇನ್ನೂ ಸಾವಿರಾರು ಹೊರಗಡೆ ಇರುವಂಥ ಹತ್ತಾರು ಸಾವಿರ ಜನರಿಗೆ ಇದು ಸ್ಫೂರ್ತಿ ಆಗಲಿಕ್ಕೆ ಸಾಧ್ಯತೆ. ಆ ಕಾರ್ಯಕ್ರಮ ಆಯೋಜನೆ ಮಾಡುವ ಮುಖಾಂತರ ಇವತ್ತು ಒಂದು ಬದಲಾವಣೆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಮತ್ತು ಇನ್ಸ್ಪಿರೇಷನ್, ಈ ರೀತಿಯ ಕಾರ್ಯಕ್ರಮ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಮತ್ತು ಒಂದು ಮಾತನ್ನು ಹೇಳ್ತೀನಿ, ಕರ್ನಾಟಕ ಯಾವಾಗಲೂ ಇಂಡಸ್ಟ್ರಿ ಫ್ರೆಂಡ್ಲಿ ಸ್ಟೇಟ್, ಇದು ಇಂಡಸ್ಟ್ರಿ ಫ್ರೆಂಡ್ಲಿ ಸ್ಟೇಟ್ ಯಾವಾಗಲೂ. ಆ ಹಿನ್ನೆಲೆ ಇಟ್ಟುಕೊಂಡು ಬಹುಶಃ ದೇಶದ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿದಾಗ ಪ್ರಮುಖವಾದಂಥ 5-6 ಕೈಗಾರಿಕಾ ಒಂದು ಬೆಳವಣಿಗೆ, ಕೈಗಾರಿಕಾ ಅಭಿವೃದ್ಧಿಯ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೆಲವೊಂದು ರಿಫಾರ್ಮ್ಸ್ ಮಾಡಬೇಕಂಥದ್ದು ಆಲೋಚನೆ. ನಾವು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ದಾವೋಸ್ಗೆ ಹೋಗಿದ್ವಿ, ವರ್ಲ್ಡ್ ಎಕನಾಮಿಕ್ ಫೋರಮ್. ಅಲ್ಲಿ ಪ್ರತಿ ವರ್ಷ ವರ್ಲ್ಡ್ ಎಕನಾಮಿಕ್ ಫೋರಮ್, ಅಲ್ಲಿ ಇಂಡಸ್ಟ್ರಿಯಲ್ಲಿ ಎಲ್ಲ ದಿಗ್ಗಜರು ಅಲ್ಲಿ ಬಂದಿರ್ತಾರೆ ವರ್ಲ್ಡ್ ವೈಡ್. ಮತ್ತು ಎಲ್ಲ ದೇಶಗಳ ಪ್ರಮುಖರು ಅಲ್ಲಿ ಬಂದಿರ್ತಾರೆ, ಅಡ್ಮಿನಿಸ್ಟ್ರೇಷನ್ ಮಾಡುವಂಥವರು, ಉದ್ಯಮಿದಾರರು ಎಲ್ಲರೂ ಬಂದಿರ್ತಾರೆ. 2002-2003ರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ SM ಕೃಷ್ಣ ಅವರು ಅವತ್ತಲ್ಲಿ ಹೋಗಿದ್ದು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ರಾಜ್ಯದ ಯಾವ ಮುಖ್ಯಮಂತ್ರಿ, ಯಾವ ಕೈಗಾರಿಕಾ ಮಂತ್ರಿ ಅಲ್ಲಿ ಹೋಗಿರಲಿಲ್ಲ. ಕೊನೆಗೆ ನಾನು ಮಾನ್ಯ ಯಡಿಯೂರಪ್ಪನವ್ರಿಗೆ ಕನ್ವಿನ್ಸ್ ಮಾಡಿ ಇದು ಹೋಗೋದು ಭಾಳ ಅವಶ್ಯಕತೆ ಇದೆ ಅಂದಾಗ ಅವರೂ ಒಪ್ಕೊಂಡು ಅವ್ರ ನೇತೃತ್ವದಲ್ಲಿ ನಮ್ಮ CS ಅಧಿಕಾರಿಗಳು ಒಂದು ತಂಡ ಹೋದಾಗ ಭಾಳ ಒಂದು ಹೊಸ ಅನುಭವ ಆಯ್ತು ನಮ್ಗೆ. ನಮ್ಮ ರಾಜ್ಯದ ಇಂಡಸ್ಟ್ರಿ ಪರಿಸ್ಥಿತಿ ಏನೋ ಅನ್ನೋಂಥದ್ದು ಬೇರೆಯವ್ರ ಕಡೆ ತಿಳ್ಕೊಂಥ ಪರಿಸ್ಥಿತಿ ಬಂತು ನಮಗೆ. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಸಜೆಷನ್ ಮಾಡಿದರು, ನಿಮ್ಮಲ್ಲಿ ಇನ್ನೊಂದಿಷ್ಟು ರಿಫಾರ್ಮ್ಸ್ ಆಗಬೇಕು, ಲ್ಯಾಂಡ್ ರಿಫಾರ್ಮ್ಸ್ನಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕಾಗಿದೆ, ಲೇಬರ್ ಲಾಸ್ದಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕಾಗಿದೆ, ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇನಿದೆ ಅದು ನಿಜವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಒಂದು ರಿಫಾರ್ಮ್ಸನ್ನು ನೀವು ತೊಗೊಂಬನ್ನಿ. ಇವತ್ತು ನಾವು ಬೇರೆ ರಾಜ್ಯಗಳು ಹೋದಾಗ ಇವತ್ತು ಪಕ್ಕದ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅಥವಾ ಕೇರಳ ಇರ್ಬೋದು, ಅಥವಾ ಇನ್ನು ತಮಿಳುನಾಡು ಇರ್ಬೋದು, ಅಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ತಕ್ಷಣವೇ ನಮ್ಗೆ ಲ್ಯಾಂಡ್ ಸಿಗ್ತದೆ, ತಕ್ಷಣವೇ ನಾವು ಇಂಡಸ್ಟ್ರಿ ಚಾಲೂ ಮಾಡ್ಬೋದು. ಆದರೆ ನಿಮ್ಮಲ್ಲಿ, ನಿಮ್ಮ ರಾಜ್ಯದಲ್ಲಿ ಒಂದು ಯಾವುದೋ ಇಂಡಸ್ಟ್ರಿ ಪ್ರಾರಂಭ ಆಗಬೇಕು, ಯಾವುದೋ ಒಂದು ಲ್ಯಾಂಡ್ ತೊಗೊಂಡು ಅದನ್ನು ಕನ್ವರ್ಷನ್ಗೆ ಅರ್ಜಿ ಕೊಟ್ಟರೆ 6 ತಿಂಗಳು ಬೇಕಾಗ್ತದೆ ರೀ. ಬಿಲ್ಡಿಂಗ್ ಪರ್ಮಿಷನ್ಗೆ ಒಂದು 6 ತಿಂಗಳು ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಹೆಂಗೆ ನಾವು ಕರ್ನಾಟಕದಲ್ಲಿ ಇಂಡಸ್ಟ್ರಿ ಮಾಡಬೇಕು, ಆ ವಾತಾವರಣ ಇದೆ, ಜನ ಚೆನ್ನಾಗಿದ್ದಾರೆ, ಅಟ್ಮಾಸ್ಫಿಯರ್ ಈಸ್ ವೆರಿ ಗುಡ್. ಆದರೆ ನಿಮ್ಮಲ್ಲಿ ಮಾಡಬೇಕಂದ್ರೆ 108 ರಿಸ್ಟ್ರಿಕ್ಷನ್. ಇದರಿಂದ ಹೆಂಗೆ ಹೊರಗೆ ಬರ್ತೀರಿ, ಯಾವ ರೀತಿ ಒಂದು ರಿಫಾರ್ಮ್ಸ್ ಮಾಡಿ ಅನ್ನುವಂಥದ್ದು ಸಲಹೆ ಸೂಚನೆ ಬಂದಾಗ ಅದ್ರ ಬಗ್ಗೆ ಮುಖ್ಯಮಂತ್ರಿ, ನಾವು CS ಅವರು ಎಲ್ಲ ಚಿಂತನೆ ಮಾಡಿದಾಗ ಭಾಳಷ್ಟು ಆಲೋಚನೆಗೆ ಪ್ರತಿರೂಪ ಆಗುವ ರೀತಿಯಲ್ಲಿ ಇತ್ತೀಚೆಗೆ ಆದಂಥ ಅಮೆಂಡ್ಮೆಂಟ್ಗಳನ್ನು ನೀವು ನೋಡಿದರೆ ಆ ಪೂರಕವಾಗಿ ಕೆಲಸವನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು ಮಾರ್ಚ್ ತಿಂಗಳಲ್ಲಿ ನಡೆದಂಥ ಸೆಷನ್ದಲ್ಲಿ ಒಂದು ಬಿಲ್ಲನ್ನು ನಾವು ಪಾಸ್ ಮಾಡಿದ್ದೇವೆ. ಬಹುಶಃ ಅದು ಭಾಳ ಜನರಿಗೆ ಲಕ್ಷ್ಯ ಇಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 79AB ಮತ್ತು ಸೆಕ್ಷನ್ 80 ಇದು ಭಾಳ ಮುಖ್ಯವಾದಂಥದ್ದು. ಇದರಿಂದನೇ ಭಾಳಷ್ಟು ಎಲ್ಲರಿಗೆ ಕಿರಿಕಿರಿ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಯಾರಾದರೂ ಕೈಗಾರಿಕಾ ಉದ್ಯಮಿ ಒಂದು ಯಾವುದೋ ಪ್ರಾಜೆಕ್ಟು ಆ ರಾಜ್ಯ ಮಟ್ಟದ ಕಮಿಟಿಯಿಂದ ಅಪ್ರೂವಲ್ ತೊಗೊಂಡ್ಮೇಲೆ ತಕ್ಷಣವೇ ಇಂಡಸ್ಟ್ರಿ ಚಾಲೂ ಮಾಡಲಿಕ್ಕೆ ಯಾವುದೇ ಕನ್ವರ್ಷನ್ನು ಮತ್ತೊಂದಕ್ಕೆ ವೆಯ್ಟ್ ಮಾಡಲಾರ್ದೇ ಇಮಿಡಿಯೇಟ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ತೆಗೆದುಕೊಂಡು ಇಂಡಸ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡುವಂಥ ಅಮೆಂಡ್ಮೆಂಟನ್ನು ಮಾರ್ಚ್ ತಿಂಗಳ ಅಧಿವೇಶನದಲ್ಲಿ ಮಾಡಿದ್ವಿ. ಹೀಗಾಗಿ ಸೆಕ್ಷನ್ 79AB, ಸೆಕ್ಷನ್ 80 ಯಾವುದೂ ಅಪ್ಲೈ ಆಗೋದಿಲ್ಲ, ಸೆಕ್ಷನ್ 109 ಸತಿಗೆ ಅಪ್ಲೈ ಆಗೋದಿಲ್ಲ. ಇಮಿಡಿಯೇಟ್ಲಿ ಇಂಡಸ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡುವಂಥ ಕೆಲಸ ಮಾರ್ಚ್ ತಿಂಗಳು ನಡೆದಂಥ ಅಮೆಂಡ್ಮೆಂಟದಲ್ಲಿ ನಾವು ಮಾಡಿದ್ದೇವೆ. ಮತ್ತು ಇತ್ತೀಚೆಗೆ ಮತ್ತೊಂದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಮೆಂಡ್ಮೆಂಟು ನಿಮಗೆ ಭಾಳ ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನ ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ಇವತ್ತು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊಂಟ್ರೆ ಇವರು ರೈತ ವಿರೋಧಿ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಈ ರೀತಿಯಾದಂಥ ಭಾವನೆಗಳನ್ನು ಅಪಪ್ರಚಾರ ಮಾಡುವಂಥದ್ದು ನಡೆದು ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಒಂದು ಬೋಲ್ಡ್ ಸ್ಟೆಪ್ಸ್ ಆಗಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ತಿದ್ದುಪಡಿ ತೊಗೊಂಬಂದಿದ್ವಿ. ಮೊನ್ನೆ ನಮ್ಮ ಕ್ಯಾಬಿನೆಟ್ದಲ್ಲಿ ಅಪ್ರೂವಲ್ ಆಯಿತು, ಈಗ 15 ಡೇಸ್ ಬ್ಯಾಕ್. ಅದರಲ್ಲಿ ಸೆಕ್ಷನ್ 79AB ಮತ್ತು ಸೆಕ್ಷನ್ 80 ಇದನ್ನು ಅಬಾಲಿಷ್ ಮಾಡುವಂಥದ್ದು, ಡಿಲೀಟ್ ಮಾಡುವಂಥ ಒಂದು ಅಮೆಂಡ್ಮೆಂಟು. ಅದಕ್ಕೆ ಭಾಳ ಜನ ಹೇಳಿಬಿಟ್ರು, 79AB ರದ್ದು ಮಾಡ್ತೀರಿ, ಸೆಕ್ಷನ್ 80 ರದ್ದು ಮಾಡ್ತೀರಿ, ರೈತರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು ಅನ್ನುವಂಥ ಮಾತು ಹೇಳಿ, ನೀವು ನಾನ್ ಅಗ್ರಿಕಲ್ಚರಿಸ್ಟ್ ಹಿ ಕೆನಾಟ್ ಪರ್ಚೇಸ್ ದ ಅಗ್ರಿಕಲ್ಚರ್ ಲ್ಯಾಂಡ್
ಇದು ನಮ್ಮದು ಸೆಕ್ಷನ್ 79A ಹೇಳುವಂಥದ್ದು. 25 ಲಕ್ಷಕ್ಕಿಂತ ಹೆಚ್ಚು ವರಮಾನ ಇದ್ದಂಥವರು ಅಗ್ರಿಕಲ್ಚರ್ ಲ್ಯಾಂಡ್ ಹಿಡಿಲಿಕ್ಕೆ ಬರೋದಿಲ್ಲ. ನಾವು ಒಂದು ಪ್ರಶ್ನೆ ಏನು ಕೇಳ್ತೀನಿ, ಆಯಿತು ಈಗ ನಾನು ಅಗ್ರಿಕಲ್ಚರಲಿಸ್ಟ್ ಇಲ್ಲ, ನನ್ನ ಕಡೆ ಹಣ ಇದೆ, ಆದರೆ ನಾನು ಇನ್ವೆಸ್ಟ್ ಮಾಡಿ ನಾನು ಅಗ್ರಿಕಲ್ಚರಿಸ್ಟ್ ಆಗಬಾರ್ದು ಯಾಕೆ? ನಾನು ಹೊಸ ಹೊಸ ಅಗ್ರಿಕಲ್ಚರ್ ಕೃಷಿಯಲ್ಲಿ ಹೊಸ ಹೊಸ ರಿಫಾರ್ಮ್ಸ್ ಯಾಕೆ ಮಾಡಬಾರ್ದು? ಈ ಚಿಂತನೆ ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಅಗ್ರಿಕಲ್ಚರಿಸ್ಟು ಲ್ಯಾಂಡನ್ನು ಹಿಡಿದು ಅದು ಅಲ್ಲೆಲ್ಲೂ ಕಲ್ಟಿವೇಷನ್ ಆಗೋದಿಲ್ಲ, ಮತ್ತೊಂದಿಲ್ಲ, ಆ ಲ್ಯಾಂಡಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೆ ಯಾಕೆ ಅವಕಾಶ ಇರಬಾರ್ದು? ಈ ರೀತಿ ಆಲೋಚನೆಯನ್ನು ಮಾಡಿಕೊಂಡು ಮತ್ತು 25 ಲಕ್ಷಕ್ಕಿಂತ ವರಮಾನ ಇವತ್ತು ಯಾರು ಇದ್ದಾರೆ ಅವರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಹಿಡುವ ಮುಖಾಂತರ ಒಂದು ಅಗ್ರಿಕಲ್ಚರಿಸ್ಟೂ ಆಗ್ಬೋದು ಅಥವಾ ಹೊಸ ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡಲಿಕ್ಕೂ ಅವಕಾಶ. ಆ ದೃಷ್ಟಿಯಿಂದ 79A(b) ಮತ್ತು ಸೆಕ್ಷನ್ 80 ಇದನ್ನು ತೆಗೆದು ಹಾಕುವಂಥ ನಿರ್ಧಾರವನ್ನು ತೆಗೆದುಕೊಂಡು ಅದರಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಇದ್ದಾವೆ. 108 ಎಕರೆಗಿಂತ ಹೆಚ್ಚು ಸಿಲಿಂಗ್ ಲಿಮಿಟ್ ಇದೆ, 108 ಎಕರೆಗಿಂತ ಹೆಚ್ಚಿಗೆ ಹಿಡಿಬಾರ್ದು ಒಂದು ಫ್ಯಾಮಿಲಿ. ಆ ರಿಸ್ಟ್ರಿಕ್ಷನ್ ಕಂಟಿನ್ಯೂ ಮಾಡಿದೆ ನಾವು. ಯಾರೋ ಒಬ್ಬರು ಹಣವಂತರಿದ್ದಾರೆ, ಸಾವಿರಾರು ಕೋಟಿ ಹಣ ಇದೆ ಅಂಥೇಳಿ 1000 ಎಕರೆ ಜಮೀನು ಹಿಡಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಲಿಮಿಟ್ ಇದೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಆ ಒಂದು ಅಮೆಂಡ್ಮೆಂಟ್ ತೊಗೊಂಬಂದಿದ್ದೇವೆ. ಮತ್ತೇನು ಕಲ್ಪನೆ ಇದೆ, ಎಲ್ಲ ಇಂಡಸ್ಟ್ರಿಯಲಿಸ್ಟ್ಲೆಲ್ಲ ಬಂದು ಉದ್ಯಮದಾರರು ಬಂದು ಎಲ್ಲ ರೈತರ ಜಮೀನನ್ನು ತೆಗೆದುಕೊಂಡು ಹೋಗಿಬಿಡ್ತಾರಂತೆ. ನಾವು ಹೇಳ್ತೀನಿ, ಇವತ್ತು KIDB ಅಂತಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. KIDB ಇಂಡಸ್ಟ್ರಿಯಲ್ ಲೇಔಟ್ ಡೆವಲಪ್ ಮಾಡುವಂಥ ಸಂಸ್ಥೆ. 1966ದಲ್ಲಿ ಅದು ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ನಿಮಗೆ ಅಂಕಿ ಸಂಖ್ಯೆ ಹೇಳ್ತೀನಿ. ಇಲ್ಲಿವರೆಗೆ ನಾವು 1966ಇಂದ 2020ವರೆಗೆ ನಾವು ಲ್ಯಾಂಡ್ ಎಕ್ವಿಷನ್ ಎಷ್ಟು ಮಾಡಿದ್ವಿ? ಕೃಷಿ ಭೂಮಿಯನ್ನು KIDB ಮುಖಾಂತರ ನೇರವಾಗಿ ಲೇಔಟ್ಗಳನ್ನು ಡೆವಲಪ್ ಮಾಡೋ ಸಲುವಾಗಿ 70,000 ಎಕರೆ ಜಮೀನನ್ನು ಅಕ್ವೈರ್ ಮಾಡಿದ್ವಿ. 70,000 ಎಕರೆ. ಆಮೇಲೆ ಬೇರೆ ಬೇರೆ ಯೂನಿಟ್ ಇರ್ತಾವೆ, ಇಂಡಿಪೆಂಡೆಂಟ್ ಯೂನಿಟ್ಸ್, ಅವ್ರ ಸಲುವಾಗಿ ಅಕ್ವೈರ್ ಮಾಡಿದಂಥ ಲ್ಯಾಂಡು 55,000 ಎಕರೆ. 55,000 ಎಕರೆ ಅಂದರೆ ಎಲ್ಲವೂ ಕೂಡಿ 1,25,000, ಒಂದು 30,000 ಎಕರೆ ಅಂತ ತಿಳ್ಕೊಡಿ. 1,30,000 ಎಕರೆ ಜಮೀನನ್ನು ಇವತ್ತು ಇಲ್ಲಿವರೆಗೆ 1960ಇಂದ ಇಲ್ಲಿವರೆಗೆ ಅಕ್ವೈರ್ ಮಾಡಿದ್ದೇವೆ. ನೀವು ಕಲ್ಟಿವೇಬಲ್ ಲ್ಯಾಂಡನ್ನು ನೀವು ನೋಡಿದ್ರೆ ಇಡೀ ರಾಜ್ಯದ ಅಗ್ರಿಕಲ್ಚರ್ ಲ್ಯಾಂಡು, ಆ ಕಲ್ಟಿವೇಬಲ್ ಲ್ಯಾಂಡನ್ನು ನೋಡಿದ್ರೆ ಅದರದ್ದು 1% ಆಗೋದಿಲ್ಲ, ಇದು 1% ಆಗೋದಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇರುವಾಗ ಸುಖ ಸುಮ್ಮನೆ ಇವತ್ತು ಎಲ್ಲ ಕೃಷಿಕರ ಭೂಮಿಯನ್ನು ಕಸ್ಕೊಂಡು ಬಿಡ್ತಾರೆ. ಹಾಗಾದ್ರೆ ತಮಿಳ್ನಾಡಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಹಾಗಾದ್ರೆ ಎಲ್ಲನೂ ಅಲ್ಲಿ ಬಂಡವಾಳಶಾಹಿಗಳು ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇವತ್ತು ಖರೀದಿ ಮಾಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಅಲ್ಲಿ ಕಲ್ಟಿವೇಷನೇ ಇರಬಾರ್ದಾಗಿತ್ತು, ಅಲ್ಲಿ ರೈತರೇ ಇರಬಾರ್ದಾಗಿತ್ತು, ಆಂಧ್ರದಲ್ಲಿ ಇರಬಾರ್ದಾಗಿತ್ತು, ತೆಲಂಗಾಣದಲ್ಲಿ ಇರಬಾರ್ದಾಗಿತ್ತು, ಮಹಾರಾಷ್ಟ್ರದಲ್ಲಿ ಇರಬಾರ್ದಾಗಿತ್ತು. ಆದರೆ ಈ ರೀತಿಯಾದಂಥ ಒಂದು ಸುಮ್ಮನೆ ಅಪಪ್ರಚಾರ ಮಾಡೋ ಮುಖಾಂತರ ಇನ್ನೂ ಏನು ಲಿಮಿಟೇಷನ್ ಹಾಕ್ರಿ, ರಿಸ್ಟ್ರಿಕ್ಷನ್ ಹಾಕ್ರಿ, ಅಗ್ರಿಕಲ್ಚರ್ ಪ್ರೋತ್ಸಾಹ ಕೊಡಿ, ಅದನ್ನು ಮಾಡುವಂಥ. ಮತ್ತು ಈ ಅಮೆಂಡ್ಮೆಂಟ್ ಮಾಡೋದ್ರಿಂದ ರೈತರ ಲ್ಯಾಂಡ್ಗೆ ವ್ಯಾಲ್ಯೂ ಬರ್ತಾ ಇದೆ. ಈಗ APMC ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ವಿ. ಮಾಡಿದ್ದು ನ್ಯಾಷನಲ್ ಲೆವೆಲ್ ಡಿಸಿಷನ್ ಇದು. ಈಗ ರೈತರು ಈಗ APMCಯಿಂದ ಎಷ್ಟು ಜನ ಉದ್ಧಾರ ಆಗಿದ್ದಾರೆ ರೈತರು? ಅವ್ರಿಗೆ ಸರಿಯಾದಂಥ ಪ್ರೈಸ್ ಸಿಕ್ಕಿದೆ, ಮಾರ್ಕೆಟಿಗೆ ತೊಗೊಂಬರ್ತಾರೆ. ಅವ್ರು ಕ್ರಾಪ್, ಕಾಯಿಪಲ್ಲೆ, ತೋಟಗಾರಿಕೆ, ಹಣ್ಣು ಹಂಪಲ ಎಲ್ಲ ತೊಗೊಂಬರ್ತಾರೆ. ನಾನೇ ಹುಬ್ಳಿ APMC ಉದಾಹರಣೆ ನೋಡಿದ್ದೀನಿ, ಬೇರೆ ಬೇರೆ APMCಗಳು ನೋಡಿದ್ದೀನಿ. ಇದನ್ನು ಅಮೆಂಡ್ಮೆಂಟ್ ಆದಾಗ ವಿರೋಧ ಮಾಡಿದಾಗ ನಾನು ಕೇಳಿದೆ, ಆಯ್ತಪ್ಪ ನೀವು APMCಯವರು ಎಷ್ಟು ಜನ ರೈತರು ಉದ್ಧಾರ ಮಾಡಿರಿ ಹೇಳ್ರಿ. ಅವ್ರ ರೈತರು ಅಲ್ಲಿ ತೊಗೊಂಬಂದಾಗ ರೇಟ್ ಜಂಪ್ ಆದಾಗ ವ್ಯವಸ್ಥಿತ ರೀತಿಯಾಗಿ ಒಂದು ರಿಂಗ್ ಮಾಡಿಕೊಂಡು ಆ ಪ್ರೈಸ್ ಕಡಿಮೆ ಮಾಡುವಂಥ ಕೆಲಸ ನೀವು ಮಾಡ್ತೀರಿ. ರೈತರು ಬಂದಂಥ ಮಾಲುಗಳನ್ನು ತೆಗೆದುಕೊಳ್ಳೋದಲ್ಲ, ನೀವು ಆ ಕ್ರಾಪನ್ನು ತೊಗೊಳ್ಳೋದಿಲ್ಲ, ಕಡಿಮೆ ರೇಟಿಗೆ ತೊಗೊತೀರಿ. ಆಮೇಲೆ ಮುಂದೆ ಮಿಡಲ್ ಮ್ಯಾನ್ಗೂ ಲಾಭ ಮಾಡಿಕೊಂಡು ಅತಿ ಹೆಚ್ಚಿನ ರೇಟಲ್ಲಿ ಗ್ರಾಹಕರಿಗೆ ಕೊಡ್ತೀರಿ. ಇಲ್ಲಿ ಉದ್ಧಾರ ಆಗೋದು ಮಿಡಲ್ ಮ್ಯಾನು, ಅದು ಬಿಟ್ಟು ಇಲ್ಲಿ ರೈತರು ಉದ್ಧಾರ ಆಗಲಿಲ್ಲ, ಗ್ರಾಹಕರಿಗೂ ಒಳ್ಳೆಯದಾಗಲಿಲ್ಲ. ಈ ರೀತಿಯಾದಂಥ ಹೈಯೆಸ್ಟ್ ರೇಟ್ನಲ್ಲಿ ಕೊಡ್ತಾರೆ ಗ್ರಾಹಕರಿಗೆ, ಕಡಿಮೆ ರೇಟಲ್ಲಿ ರೈತರ ಕಡೆಯಿಂದ ಪರ್ಚೇಸ್ ಮಾಡೋದು, ಅತಿ ಹೆಚ್ಚಿನ ರೇಟ್ನಲ್ಲಿ ಗ್ರಾಹಕರಿಗೆ ಕೊಡುವಂಥದ್ದು. ಹಾಗಾದರೆ APMC ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ. ಅದೇ ರೀತಿ ಇವತ್ತು ಓಪನ್ ಮಾರ್ಕೆಟ್ ಇದ್ದರಿಂದ ರೈತರು ನೇರವಾಗಿ ಯಾರಿಗೆ ಬೇಕಾದರೂ ಉತ್ತಮವಾದಂಥ ಪ್ರೈಸ್ ಬಂದವ್ರಿಗೆ ಮಾರಲಿಕ್ಕೆ ಅವಕಾಶ ಕೊಡುವಂಥ ಅಮೆಂಡ್ಮೆಂಟ್ ಮನೆ ತೊಗೊಂಬಂದಿವಿ. ಈಗ ಇದನ್ನು ವಿರೋಧ ಮಾಡುವಂಥ ಪ್ರಶ್ನೆನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಭಾಳಷ್ಟು ಬದಲಾವಣೆ ತರುವಂಥ ಕೆಲಸ. ಇನ್ನೊಂದು ಭಾಳ ಮುಖ್ಯವಾದಂಥ ಒಂದು ತಿದ್ದುಪಡಿ ಮೊನ್ನೆ ಲಾಸ್ಟ್ ಕ್ಯಾಬಿನೆಟ್ದಲ್ಲಿ ಆದಂಥದ್ದು, ಅದು ನಮ್ಮ ಕರ್ನಾಟಕ ಇಂಡಸ್ಟ್ರೀಸ್ ಫೆಸಿಲಿಟೇಷನ್ ಆ್ಯಕ್ಟ್ 2002 ಅದಕ್ಕೆ ತಿದ್ದುಪಡಿ ತರೋ ಮುಖಾಂತರ ಇವತ್ತೇನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಿದೆ, ಹಲವಾರು ಕಚೇರಿಗಳಿಗೆ ಅಡ್ಡಾಡಿ ಈ ಪರ್ಮಿಷನ್ನು, ಟ್ರೇಡ್ ಲೈಸೆನ್ಸು, ಬಿಲ್ಡಿಂಗ್ ಪ್ಲ್ಯಾನು, ಕನ್ವರ್ಷನು, ಇದಕ್ಕೇನಿದೆಯಲ್ಲ ಇದಕ್ಕೆ ಭಾಳಷ್ಟು ಟೈಮ್ ಹಾಕಿತ್ತು. ಹೀಗಾಗಿ ಯಾರಾದರೂ ಒಬ್ಬರು ಇಂಡಸ್ಟ್ರಿ ಚಾಲೂ ಮಾಡಬೇಕಾದ್ರೆ ಲ್ಯಾಂಡು ಸಿಲೆಕ್ಟ್ ಮಾಡಿಕೊಂಡು ಆತ ಫೀಲ್ಡ್ಗೆ ಹೋಗಿ ಕೆಲಸ ಮಾಡಬೇಕಂತಂದರೆ ಮೊದಲು ಇವೆಲ್ಲ ಪರ್ಮಿಷನ್ ತೊಗೋಬೇಕು, ಬಿಲ್ಡಿಂಗ್ ಬೈಲಾಸ್ ಪ್ರಕಾರ ಬಿಲ್ಡಿಂಗ್ ಪ್ಲ್ಯಾನ್ ತೊಗೋಬೇಕು, ಕನ್ವರ್ಷನ್ ಮಾಡ್ಕೋಬೇಕು, ಟ್ರೇಡ್ ಲೈಸೆನ್ಸ್ ತೊಗೋಬೇಕು, ಮಷಿನರಿಗೆ ಆರ್ಡರ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಒಂದು ಮೊನ್ನೆ ತಿದ್ದುಪಡಿ ಮಾಡಿಕೊಂಡು ಏನು ವ್ಯವಸ್ಥೆ ತೊಗೊಂಬಂದಿದೆ ಅಂದರೆ, ಆತ ಒಂದು ಸಲ ಸ್ಟೇಟ್ ಲೆವೆಲ್ ನಮ್ಮದು ಕಮಿಟಿ ಇರ್ತದೆ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಇರ್ತದೆ,
ಅಲ್ಲಿ ಒಂದು ಸಲ ಅವರು ತಮ್ಮ ಪ್ರೊಜೆಕ್ಟ್ ಅಪ್ರೂವಲ್ ತೊಗೊಂಡು ಒಂದು ಅಕ್ನಾಲಜ್ಮೆಂಟ್ ತೊಗೊಂಡ್ರೆ ಸಾಕು, ವಿದಿನ್ 3 ಇಯರ್ಸ್ ನೆಕ್ಸ್ಟ್ ಡೇನೇ ಆತ ಅಲ್ಲಿ ಇಂಡಸ್ಟ್ರಿ ಕನ್ಸ್ಟ್ರಕ್ಷನ್ ಮಾಡೋದು ಎಲ್ಲ ಚಾಲು ಮಾಡ್ಬೋದು. ಯಾವುದು ಕನ್ವರ್ಷನ್ ಮಾಡುವಂಥದ್ದು ಮತ್ತೊಂದು ಏನೂ ಬೇಕಾಗಿಲ್ಲ. ಯಾವುದೋ ಒಂದು ಲ್ಯಾಂಡ್ ಸೆಲೆಕ್ಟ್ ಮಾಡಿದರೆ, ಆತನೇ ಅಗ್ರಿಕಲ್ಚರ್ ಲ್ಯಾಂಡ್ ಸೆಲೆಕ್ಟ್ ಮಾಡಿದರೆ ಅಥವಾ ನಮ್ಮ KIDB ಅವರು ಅಲೋಟ್ ಮಾಡಿದಂಥ ಲ್ಯಾಂಡ್ ಸೆಲೆಕ್ಟ್ ಮಾಡಿದರೆ, ಇಮಿಡಿಯೇಟ್ಲಿ ಆನ್ ದ ನೆಕ್ಸ್ಟ್ ಡೇ ಓನ್ಲಿ ಆಫ್ಟರ್ ಗೆಟಿಂಗ್ ಅಕ್ನಾಲಜ್ಮೆಂಟ್, ಇಮಿಡಿಯೇಟ್ಲಿ ಆನ್ ದ ನೆಕ್ಸ್ಟ್ ಡೇ ಓನ್ಲಿ ಹಿ ಕ್ಯಾನ್ ಸ್ಟಾರ್ಟ್ ಕನ್ಸ್ಟ್ರಕ್ಷನ್ ಆಫ್ ಹೀಸ್ ಇಂಡಸ್ಟ್ರಿ. ಬಿಲ್ಡಿಂಗ್ ಪರ್ಮಿಷನ್ನು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇನ್ ದ ಮೀನ್ ಟೈಮ್ 3 ವರ್ಷ ಅವ್ರಿಗೆ ಅವಧಿ ಇರ್ತದೆ. 3 ವರ್ಷದ ಅವಧಿಯೊಳಗಾಗಿ ಆತ ಇವೆಲ್ಲ ಬಿಲ್ಡಿಂಗ್ ಲಾ ಪ್ರಕಾರ ಅಪ್ಲಿಕೇಶನ್ ಕೊಡೋದು, ಕನ್ವರ್ಷನ್ನು, ಟ್ರೇಡ್ ಲೈಸೆನ್ಸು, ಲೇಬರ್ ಲಾಸ್ ಪ್ರಕಾರ ಅಪ್ಲಿಕೇಶನ್ ಕೊಡೋದು, ಇವೆಲ್ಲ ಆ 3 ವರ್ಷದೊಳಗೆ ಮಾಡ್ಬೋದು. ಅಷ್ಟರೊಳಗೆ ಈ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿ ಮಷಿನರಿ ಇನ್ಸ್ಟಾಲ್ಮೆಂಟ್ ಆಗಿ ಎಲ್ಲವೂ ರೆಡಿ ಆದಮೇಲೆ ಅವೆಲ್ಲ ಒಂದು ಆಪರೇಷನ್ ಸ್ಟಾರ್ಟ್ ಮಾಡುವಾಗ ಅವೆಲ್ಲ ಪರ್ಮಿಷನ್ ತೊಗೋಬೇಕು ಅನ್ನುವಂಥದ್ದು. ಹೀಗಾಗಿ ಇದು ಭಾಳ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಭಾಳ ಅನುಕೂಲ ಆಗುವಂಥ ಒಂದು ತಿದ್ದುಪಡಿಯನ್ನು ತೊಗೊಂಬಂದಿದ್ದೇವೆ. ಅದು ನಿನ್ನೆ ರಾಜ್ಯಪಾಲರ ಕಡೆ ಹೋಗಿದ್ದೆ ನಾನು, ಅದನ್ನು ಬೇಗನೆ ಕ್ಲಿಯರ್ ಮಾಡಿ ಕಳಿಸ್ರಿ ಅಂತೇಳಿ. ಅಷ್ಟರೊಳಗೆ ನಾವು ಹೋಗೋದ್ರೊಳಗೆ ಮಾನ್ಯ ರಾಜ್ಯಪಾಲರು ಹೇಳಿದರು, ನಿಮ್ಮ ಬಿಲ್ಲು ನಿಮ್ಮೇನು ಕಾನೂನು ಮಾಡಿದಿರಲ್ಲ ಅದನ್ನು ಈಗಾಗಲೇ ನಾನು ಆರ್ಡಿನೆನ್ಸ್ಗೆ ಸಿಗ್ನೇಚರ್ ಮಾಡಿ ಫೈಲ್ ಕಳಿಸಿದ್ದೇನೆ, ನೀವು ಹೋಗಿ ಸ್ಟಾರ್ಟ್ ಮಾಡಿರಿ ಕೆಲಸ ಅಂತ ಹೇಳಿದರು. ಹೀಗಾಗಿ ಅದು ಸಹಿತ ಈಗಾಗಲೇ ಎಕ್ಸಿಕ್ಯೂಟ್ ಆಗಿದೆ, ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಇವತ್ತಿನಿಂದಲೇ ಅದನ್ನು ಚಾಲೂ ಮಾಡುವಂಥದ್ದು. ಅದಕ್ಕೆ ನಾಳೆ ನಾಡ್ದು ರೂಲ್ಸ್ಗಳನ್ನು ಫ್ರೇಮ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿ ಜಾಗೃತ ಮಾಡಿ ಇಮಿಡಿಯೇಟ್ಲಿ ಕೈಗಾರಿಕೋದ್ಯಮಿಗಳಿಗೆ ಅವಕಾಶ ಕೊಡುವಂಥ ಕೆಲಸ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈ ರೀತಿಯಾದ ಒಂದು ವಾತಾವರಣವನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಯುವಕರು, ನಮ್ಮ ಉದ್ಯಮಿದಾರರು ಇನ್ನೂ ಹೆಚ್ಚಿನ ರೀತಿಯಂಥ ಕೆಲಸ ಕಾರ್ಯಗಳನ್ನು ಮಾಡುವ ಮುಖಾಂತರ ನಿಮಗೆ ಧ್ವನಿಯಾಗಿ ಈ ಒಂದು ಕೈಗಾರಿಕಾ ಇಲಾಖೆ ನಿಮ್ಮ ಜೊತೆ ಕೈ ಜೋಡಿಸ್ತದೆ. ಆ ಹಿನ್ನೆಲೆಯಲ್ಲಿ ನೀವತ್ತೇನೋ ಒಂದು ಇಂಥ ಕರೋನಾ ತೊಂದರೆಯಲ್ಲಿ ಸಹಿತ ಅದನ್ನು ಫೇಸ್ ಮಾಡಿ ನೀವತ್ತು ಉದ್ದಿಮೆಯನ್ನು ಮುಂದುವರಿಸಿದಾರಲ್ಲ, ಇಟ್ ಈಸ್ ಅ ಗ್ರೇಟ್ ಥಿಂಗ್. ನಾನು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅದರ ಮುಖಾಂತರ ಇವತ್ತು ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡುವಂಥ, ಇನ್ಸ್ಪೈರ್ ಆಗುವಂಥ ಕೆಲಸವನ್ನು ನೀವು ಮಾಡಿದಿರಿ. ಮತ್ತು ಚಕ್ರವರ್ತಿ ಸೂಲಿಬೇಲಿಯವರು ಅವರ ನೇತೃತ್ವದಲ್ಲಿ ಈ ರೀತಿಯ ಚಿಂತನೆಗಳು ಬೇಕಾದರೆ ಅವರ ಲೇಖನಗಳನ್ನು ನಾವು ನೋಡಿದ್ದೀವಿ. ಪ್ರತಿ ದಿವಸ ಪ್ರತಿ ವಾರ ಬೇರೆ ಬೇರೆ ಪತ್ರಿಕೆಯಲ್ಲಿ ಚಕ್ರವರ್ತಿ ಸೂಲಿಬೇಲಿಯವರ ಒಂದು ಲೇಖನ, ಅವರ ಚಿಂತನೆ ಎಲ್ಲವೂ ನೋಡಿದ್ದೀವಿ. ಹೀಗಾಗಿ ವೈಚಾರಿಕದಿಂದ ಇವತ್ತು ಅಂಥ ಒಬ್ಬ ನಾಯಕತ್ವ, ಅವರ ಒಂದು ನಾಯಕತ್ವದ ಈ ಒಂದು ಚಿಂತನೆ ಮಂತ್ರ ನಡೀತಾ ಇದೆ. ಇದಕ್ಕೆ ಹೆಚ್ಚು ಪೂರಕವಾಗಿ ನಾವೆಲ್ಲ ಕೆಲಸ ಮಾಡೋಣ ಮತ್ತು ಸೂಲಿಬೇಲಿಯವರ ಒಂದು ನೇತೃತ್ವದಲ್ಲಿ ಇದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಹೇಳಿದ ಮೇಲೆ ನನಗೆ ಸೂಲಿಬೇಲಿಯವರು ಹೇಳಿದರು, ನೀವು ಹೇಳಿದ್ದು ಸಾಕು, ನಾನು ಬರ್ತೀನಿ ಡೆಫಿನೆಟ್ಲಿ. ಯಾಕಂದರೆ ನಿಮ್ಮ ವಿಚಾರಗಳನ್ನು ಯಾವಾಗಲೂ ನಾನು ಪೂರಕವಾಗಿ ಸ್ಪಂದನೆ ಮಾಡುವಂಥ ವ್ಯಕ್ತಿ. ಹೀಗಾಗಿ ನಿಮ್ಮ ಲೇಖನ, ನಿಮ್ಮ ವಿಚಾರಗಳನ್ನು ಮತ್ತು ದೇಶದಕ್ಕಾಗಿ ಇವತ್ತು ದೇಶಭಕ್ತಿ, ದೇಶದ ಬಗ್ಗೆ ಹೆಚ್ಚು ಅಭಿಮಾನ ಇರುವಂಥ ಒಬ್ಬ ವ್ಯಕ್ತಿ ಯಾರಿದ್ದರೆ ಚಕ್ರವರ್ತಿ ಸೂಲಿಬೇಲಿಯವರು. ಅವರ ನೇತೃತ್ವದಲ್ಲಿ ಇದು ನಡೀತಾ ಇರೋದ್ರೆ ನಮ್ಮೆಲ್ಲರ ಒಂದು ಬೆಂಬಲ ಇದೆ. ಇದಕ್ಕೆ ಪೂರಕವಾಗಿ ನೀವು ಇನ್ನೂ ಏನು ಸಲಹೆ ಸೂಚನೆ ಕೊಡ್ತೀರಿ, ಸರ್ಕಾರ, ಕೈಗಾರಿಕೆ ಇಲಾಖೆ ಇನ್ನೂ ಯಾವ ರೀತಿ ನಾವು ನಡ್ಕೋಬೇಕು, ಯಾವ ರೀತಿ ಸ್ಪಂದನೆ ಮಾಡಬೇಕು, ಅದಕ್ಕೂ ಸಹಿತ ನಾವು ಸ್ಪಂದನೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ, ಸೂಲಿಬೇಲಿಯವರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.